ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Smile please. ಭಲೆ ಜೋಶೋ ನಕ್ಕು ಮುತ್ತುದಿಸೋ ಹುಡುಗಿರಿಗೆ, ನಕ್ಕು ಹಲ್ಲುದಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದೊಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಪವರ್ಡ್ ಬೈ ಪೆಪ್ಸ್ ಮ್ಯಾಟ್ರಸ್. ಸ್ಪೆಷಲ್ ಪಾರ್ಟ್ನರ್ ಗೋಲ್ಡ್ ವಿನ್ನರ್ ಬಟರ್ಫ್ಲೈ, ಫಾಸ್ಟ್ ಟ್ರ್ಯಾಕ್, ಝೆಡ್ ಬ್ಲಾಕ್ ಅಗರಬತ್ತಿ, ಡಾಬರ್ ವಾಟಿಕಾ ನೀಲಿ ಭೃಂಗ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಓಕೆ, ಈಗ ಮುದ್ದಾದ ನಮ್ಮ ತ್ರಿವಳಿ ರತ್ನಗಳನ್ನ ಸ್ವಾಗತಿಸುವಂತ ಸಮಯ. ನಮ್ಮ ಮೊದಲ ಜಡ್ಜ್ ಕತ್ತಲಲ್ಲಿ ಕರಡಿಗೆ ಜಾಮೂನ್ ತಿನ್ಸೋ ಚತುರ ಇವರು. ವಾಸ್ತು ಪ್ರಕಾರ ಮನಸ್ಸುಗಳನ್ನ ಒಂದು ಮಾಡೋ ಮನೋತಜ್ಞ ಅವರು. ಸೊ ಅವರೇ ನಮ್ಮ ಸ್ಯಾಂಡಲ್ವುಡ್ ನ ವಿಕಟ ಕವಿಗಳು, ಸೆನ್ಸೇಷನಲ್ ರೈಟರ್, ಸ್ಟಾರ್ ಡೈರೆಕ್ಟರ್ ಯೋಗರಾಜ್ ಭಟ್ರು. ಭಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿನಗೂ ವೀಕ್ಷಕರಿಗೂ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಮನ. ಥ್ಯಾಂಕ್ ಯು. ಲಾಸ್ಟ್ ವೀಕು ನೀವೇ ನಮ್ಮ ಸೀನಿಯರ್ ಕಿಲಾಡಿಗಳಿಗೆ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರಿ. ಅವರೇ ಬಂದು ನಮ್ಮ ಈ ಸೀಸನ್ ಕಿಲಾಡಿಗಳಿಗೆ ಮೆಂಟರಿಂಗ್ ಮಾಡಬೇಕು ಅಂತ ಕೂಡ ಹೇಳಿದ್ರಿ. ನೀವು ಅವನ ಐಡಿಯಾ ಕೊಟ್ಟಿದ್ದೆ ನೀವು ಈ ಸಂಚಿಕೆಗೆ. ಸೊ ಇವತ್ತು ಸೀನಿಯರ್ ಕಿಲಾಡಿಗಳು ಮೆಂಟರಿಂಗ್ ಮಾಡ್ತಾ ಇದ್ದಾರೆ. ಹೇಗೆ ಅನಿಸುತ್ತೆ ನಿಮ್ಗೆ? ಏನ್ ಎಕ್ಸ್ಪೆಕ್ಟೇಷನ್? ಪಾಪ ಅನ್ಸುತ್ತೆ ಕಣ ಇವ್ರ ಬಗ್ಗೆ. ಏನೇನು ಕಲ್ಸ್ಕೊಟ್ಟಿದಾರೋ ಅಣ್ಣ. ಈ ವಾರದ ವಿಶೇಷ ಅಂದ್ರೆ ಜಗಣ ಬಂದ್ರು ವಿದೇಶ ಪ್ರವಾಸದಿಂದ. ಎಸ್ ಅಣ್ಣ, ವೆಲ್ಕಮ್ ಬ್ಯಾಕ್. ತುಂಬಾ ಖುಷಿ. ಜಗಣ ಇದ್ರೇನೆ ನಮಗೊಂದು ಎನರ್ಜಿ. ಹೌದು. ಅವರ ಅನುಪಸ್ಥಿತಿಯಲ್ಲಿ ನಾನು ನಮ್ಮ ಹಳೆ ಕಿಲಾಡಿಗಳಿಗೆ ಹೊಸಬ್ರನ್ನ ಟ್ರೈನಿಂಗ್ ಮಾಡಿ ಒಂದು ವಾರ ನೋಡೋಣ ಅಂತ ಹೇಳಿದ್ದೀನಿ. ಪಣ್ಣ, ಸಂತು, ಈ ಮನೋಹರ, ಇವೆಲ್ಲ ಇವರು ಮನೆ ಹಾಳ ಐಡಿಯಾಗಳು ಕೊಟ್ಟು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ನಂದೇ ಆದ ಡೌಟ್ ಇದೆ. ಏನಾರ ಹೆಚ್ಚು ಕಮ್ಮಿ ಆದ್ರೆ ಇವತ್ತು ಅವ್ರಿಗಿಂತ ಜಾಸ್ತಿ ನಿಮ್ಮನ ಮರ್ಯಾದೆ ತೆಗಿತೀವಿ ಕಣ, ಗ್ಯಾರಂಟಿ. ನೀವು ಹೇಳ್ಕೊಡದೇ ಇರ್ರಿ, ಬಿಡಲ್ಲ ನಿಮ್ಮನ್ನ. ಇದನ್ನ ಇವರೇ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಲ್ಲಿ ಬಿಡಿಸ್ಬಿಟ್ಟು ನೀವು ಯಾವುದೇ ಯೋಗ್ಯತೆ ಇಲ್ಲ ನಿಮ್ಗೆ ಮಹಾಗುರುಗಳಾಗಕ್ಕೆ ಅನ್ನೋ ತರ ಬೈತೀವಿ ನಿಮ್ಗೆ ಅನ್ನೋದು ನನ್ನ ಕಡೆಯಿಂದ ಗ್ಯಾರಂಟಿ ಕಣ. ಓಕೆ. ಎಸ್, ನಮ್ಮ ಮುಂದಿನ ಜಡ್ಜ್ ಇವರೊಂಥರ ಸ್ವೀಟ್ ಪಾನ್ ಇದ್ದಂಗೆ. ಪಡ್ಡೆ ಹುಡುಗರಲ್ಲ ಇವರು ಫ್ಯಾನು. ಇಂಡಸ್ಟ್ರಿಗೆ ಇವರು ಕ್ರೇಜಿ ಕ್ವೀನು. ನಮ್ಮ ಸೆಟ್ಗೆ ಇವರು ಫುಲ್ ಮೂನು. ಸೊ ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಸ್ಮೈಲಿಂಗ್ ಕ್ವೀನ್, ಕ್ರೇಜಿ ಕ್ವೀನ್ ರಕ್ಷಿತಾಂಬೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಎಕ್ಸ್ಪೀರಿಯನ್ಸ್. ಇವತ್ತೊಂದು ಚೆನ್ನಾಗಿರುತ್ತೆ ಅವರ ಎಕ್ಸ್ಪೀರಿಯನ್ಸ್ ಜೊತೆ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡ್ತಾ ಇರೋದು ಈ ವೇದಿಕೆನ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಗಳಿಗೆ. ಇವ್ರಿಗೇನು ಆಲ್ ದಿ ಬೆಸ್ಟ್ ಹೇಳೋದು ಮಾಡಲಿಲ್ಲ ಅಂದ್ರೆ ಚೆನ್ನಾಗಿ ಇವತ್ತು ಭಟ್ರ ಕೈಯಲ್ಲಿ ಬಯಸ್ಕೋತಾರೆ ಇವರು. ಇಲ್ಲ, ಆಕ್ಚುಲಿ ನನಗೆ ನಿಮ್ಮೆಲ್ಲ ಫುಲ್ ಕಾನ್ಫಿಡೆನ್ಸ್ ಇದೆ ಕಣ್ರು. ಎಲ್ಲ ಚೆನ್ನಾಗಿ ಮಾಡ್ರು. ನೀನು ಉಗ್ದಾಗಿತ್ತು ಆನಂದ. ಇಲ್ಲ, ಗಂಟಲು ಸ್ವಲ್ಪ ಸರಿ ಮಾಡ್ಕೊಂಡೆ. ಸಕ್ಕದಾಗಿ ಮಾಡ್ರೋ. ರೆಡಿನೇನ್ರೋ? ನಮ್ಮ ಮುಂದಿನ ಜಡ್ಜ್ ಐತರಿ ಲಕಡೆ ಪಕಡೆ ಜುಮ್ಮ ಅನ್ನೋ ಟ್ರೆಂಡಿಂಗ್ ಸೌಂಡ್ ನ ಹುಟ್ಟಾಕದಂತ ಜಗತ್ ಕಿಲಾಡಿ ಇವರು. ಅಭಿನಯದಲ್ಲಿ ನವರಸಗಳನ್ನ ಅರಿದು ಕುಡಿದಿರುವಂತ ಅಭಿನವ ದ್ರೋಣ ಇವರು. ತಮ್ಮ ಅನುಭವದ ಮೂಲಕ ನಮ್ಮ ಕಿಲಾಡಿಗಳಿಗೆಲ್ಲ ಬದುಕಿನ ತತ್ವಗಳನ್ನ ಉದಾರತೆಯಿಂದ ದಾರೆ ಎರೆಯೋ ಕರ್ಣ ಇವರು. ಸೊ ಲೆಟ್ಸ್ ವೆಲ್ಕಮ್ ನವರಸ ನಾಯಕ, ರಾಯರ ಪ್ರೀತಿಯ ಸೇವಕ, ನಮ್ಮ ಸೆಟ್ ನ ಪ್ರಿನ್ಸಿಪಲ್, ಕಾಮಿಡಿ ಕಿಂಗ್ ಜಗಣ. ಅಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಬಹಳ ಸಂತೋಷ. ಲಾಸ್ಟ್ ವೀಕ್ ಎಪಿಸೋಡ್ ತುಂಬಾ ಚೆನ್ನಾಗಿತ್ತಣ್ಣ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಆಕ್ಚುಲಿ. ಸಾಕಷ್ಟು ವಿಷಯಗಳೆಲ್ಲ ನಡೀತು. ಜೋಡಿ ಸಂಗಮ ಅಂತ ಒಂದ್ ಮಾಡಿದ್ವಿ ಅಣ್ಣ. ಜೋಡಿ ನಂಬರ್ 1 ಕಂಟೆಸ್ಟೆಂಟ್ಸ್ ನಮ್ ಕಿಲಾಡಿಗಳೆಲ್ಲ ನಾವು ಡಿಚ್ಚಿ ಹೊಡ್ಕೊಂಡಿದ್ವಿ. ಆ ಡಿಚ್ಚಿಲಿ ಒಂದ್ ವಿಕೆಟ್ ಆ ಕಡೆ ಈ ಕಡೆಗೆ ಬಂದ್ಬಿಟ್ಟಿದೆ ಅಣ್ಣ. ಅದ್ಯಾವ್ದು ಅಂತಂದ್ರೆ ನಮ್ಮ ಸಂತು ಅವರ ಧರ್ಮಪತ್ನಿ ಅವರು. ಎಲ್ಲವ್ರೆ ಅಲ್ಲಿ ಎದ್ ನಿಂತ್ಕೊಳಮ್ಮ. ನಮಸ್ಕಾರ ಕಣಮ್ಮ. ಚೆನ್ನಾಗಮ್ಮ. ಅಂದ್ರೆ ಅವರು ಇವಾಗ ಪರ್ಮನೆಂಟ್ ಆಗಿ ಇಲ್ಲೇ ಹೇಳ್ತಾರ? ಹೌದು. ವೆಲ್ಕಮ್ ಅಮ್ಮ. ಚೆನ್ನಾಗಿದ್ಯಮ್ಮ? ಯಾಕಮ್ಮ ಮಕ್ಕಳನ್ನ ಕೆಡ್ಕೊಂಡು ಹೊಡಿತಂತೆ ಆ ಹುಡುಗನ್ನ? ಎಷ್ಟು ಪಾಪ ಅವನು ಎಷ್ಟು ಕಷ್ಟಪಟ್ಟು 8 ಆಣಿ ಖರ್ಚು ಮಾಡ್ದೆ ನಿನ್ನ ಮದುವೆ ಆಗವನೆ. ಇದಾನೇನು ರೆಸ್ಪೆಕ್ಟ್ ಕೊಡೋದು ಅವನಿಗೆ? ಇದಕ್ಕೆ ಸರ್ ಹೊಡಿಯೋದು ಅವ್ರಿಗೆ. ಪಾಪ ಅವನು
ಅವನು ಊರಲ್ಲಿ ಇರೋರಿಗೆಲ್ಲರಿಗೂ ಹೇಳ್ದ, ನೀವು ಊಟಕ್ಕೆ ಹಾಕ್ತೀನಿ, ಬಾಡ್ನೂಟ ಹಾಕ್ತೀನಿ, ಕುರಿ ತರಿಸಿದ್ದೀನಿ ಅಂತೆಲ್ಲ ಫುಲ್ ಓದ್ಲಾ ಹೊಡೆದು. ನಿನಗೋಸ್ಕರ ಎಷ್ಟು ಕಷ್ಟಪಟ್ಟು ಪಾಪ ಮದುವೆ ಆಗಿ ಏನಮ್ಮ ಮಕ್ಕಳನ್ನೇ ಕೆಡ್ಕೊಂಡು ಹೊಡಿತಂತೆ. ಹಂಗೆಲ್ಲ ಮಾಡಬಾರ್ದು ರಾಜಾ. ಸರ್ ನೀವೇ ಹೇಳಿದ್ರಲ್ಲ ಸರ್, ಎಲ್ಲನೂ ಸುಳ್ಳು ಎಲ್ಲನೂ ಅವ್ರದ, ಅದಕ್ಕೆ ನಾನು ಹೊಡಿಯೋದು ಅವ್ರಿಗೆ. ಯಾಕಷ್ಟು ಸುಳ್ಳು ಹೇಳ್ತೀಯ, ಸತ್ಯ ಹೇಳು ಅಂತ. ಬರಬಾರ್ದಾಗಿತ್ತು ಕಣೋ ನಿನಗೆ ಬಾಳು. ನಮ್ಮ ತಾಯಿ ಸತ್ಯವಾಗ್ಲು ಎಂಡ್ರ ಕೈನಲ್ಲಿ ಒದೆ ತಿನ್ನೋ ಈ ಬಾಳು ನಿನಗೆ ಬೇಕಾಗಿರ್ಲಿಲ್ಲ ಕಣೋ. ಏನೋ ವೀರಾವೇಶದ ಮೇಲೆ ಈ ಸ್ಟೇಜ್ ಮೇಲೆ ಬತ್ತೀಯ, ರಾಜನಾಗೋ, ಇನ್ನೊಬ್ಬನಾಗೋ, ಆ ಚಂದ್ರಲೋಕಕ್ಕೆ ಮ್ಯಾಲೆ ಹೋಗಿ ಮಕ್ಕಳನ್ನ ಕೆಳಗೆ ಬಿದ್ದೋಗೋದು, ಏನೇನೋ ಆಗ್ತಾ ಇರ್ತೀಯ. ಬಟ್ ಮನೆಗೆ ಹೋದ್ರೆ ಅವಳ ಕೈನಲ್ಲಿ ಹಂಗೂ ಒದೆ ತಿಂತಿ ಅಂತಲ್ಲ. ಏನೋ ಒಂದ್ 4-5 hours ಶೂಟಿಂಗ್ ಬಂದ್ರೆ ನೆಮ್ಮದಿಯಾಗಿರೋಣ ಅನ್ನಂಗೂ ಇಲ್ಲ. ಶೂಟಿಂಗ್ ಅಲ್ಲ, ಆಪೋಸಿಟ್ ಗ್ಯಾಲರಿಗೆ ಸೇಮ್ ನೀನು ಮೇಡಮ್ ತಂಗಿ ಇದೆಯಾ, ಬಹಳ ಚೆನ್ನಾಗಿ ನೋಡ್ಕೊ. ಈ ವೇದಿಕೆಯಿಂದ ಸಾಮಾನ್ಯ ಕಲಾವಿದರಾಗಿ ಬಂದು ಇಂದು ಸಿನಿಮಾ ಕ್ಷೇತ್ರದಲ್ಲಿ, ಕಿರುತೆರೆ ಕ್ಷೇತ್ರದಲ್ಲಿ ಅಸಾಮಾನ್ಯ ಸ್ಟಾರ್ಗಳಾಗಿ ಮಿಂಚ್ತಾ ಇರ್ತಕ್ಕಂಥ ನಮ್ಮ ಸೀನಿಯರ್ ಕಿಲಾಡಿಗಳು ಅವರ ಒಂದು ಕಲೆಯ ಅನುಭವವನ್ನ ಈ ನಮ್ಮ ಜೂನಿಯರ್ ಕಿಲಾಡಿಗಳಿಗೆ ಮೆಂಟರಿಂಗ್ ಮಾಡೋದ್ರ ಮೂಲಕ ತಾವು ಅವ್ರ ಜೊತೆ ಆಕ್ಟ್ ಮಾಡ್ತಾ ಸಹಜವಾಗಿ ಅಭಿನಯಿಸೋದು ಹೇಗೆ ಅನ್ನೋದು ಹೇಳ್ಕೊಡ್ತಾ ಎಲ್ಲಾ ಕಿಲಾಡಿಗಳು ಕೂಡ ನಮ್ಮ ತರನೇ ಎಲ್ರಿಗೂ ಇಷ್ಟ ಆಗೋ ಕಿಲಾಡಿಗಳಾಗ್ಬೇಕು ಅನ್ನೋ ಒಂದು ಸುಂದರವಾದ ಉದ್ದೇಶದಿಂದ ಈ ವಾರ ವೇದಿಕೆಗೆ ಬಂದಿದ್ದಾರೆ. ಸೊ ಇವತ್ತು ನಮ್ಮ ಜೂನಿಯರ್ ಹಾಗೂ ಸೀನಿಯರ್ ಕಿಲಾಡಿಗಳ ನಡುವೆ ನಡೀತಾ ಇದೆ ನಗುವಿನ ಜಿದ್ದಿ ಕಾಮಿಡಿ ಕಿಲಾಡಿಗಳ ಸೀಸನ್ 4 ನಲ್ಲಿ ಬರ್ತಾ ಇದೆ ಮೆಂಟರಿಂಗ್ ರೌಂಡ್. ಇದೇ ಜೋಶಲ್ಲಿ ಇವತ್ತಿನ ಮೊದಲನೇ ಆಕ್ಟ್ ಕಡೆಗೋಣ. ಬನ್ನಿ ಜೋಶ್ ಪ್ಲೀಸ್. ನೋಡಿ, ಮಕ್ಕಳ ಬೆಳವಣಿಗೆ ನೋಡಿದ್ರೆ ಯಾರಪ್ಪ ಇವರು ತಂದೆ ತಾಯಿ ಅನ್ಬೇಕು, ಅದು ಬಿಟ್ಟು ಯಾರಪ್ಪ ಇವ್ರಿಗೆ ಜನ್ಮ ಕೊಟ್ರು ದುರಾದೃಷ್ಟರು ಅನ್ನೋ ತರ ಆಗ್ಬಾರ್ದು ಕಣ್ರಿ ಅನ್ನೋ ಈ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಗದಗ್ನ ಜವಾರಿ ಆಯ್ದ ಹರೀಶ್, ಸಿದ್ದಾಪುರದ ಮಹಾಬಲೇಶ ಕ್ಯಾದಗಿ, ಮಂಗಳೂರಿನ ದೀಕ್ಷಿತ್ ಗೌಡ, ರಾಮದುರ್ಗದ ವಿಠಲ ಹಾಗೂ ತಂಡದ ಮೆಂಟರ್ ಅಂಡ್ ಸೀನಿಯರ್ ಕಿಲಾಡಿ ಅಪ್ಪಣ್ಣ ರಾಮದುರ್ಗ ಅವರು. ಅಪ್ಪಾಜಿ ಬಂದ್ರು ಅಂತ ಕಾಣಿಸುತ್ತೆ. ಗುಡುಗುಡುಗುವ ಗುಡುಗಿನದು ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನದು ಅಂಜದೆಯೇ ಗರ್ಜಿಸಿದೆ. ಉಗ್ರ ನರಸಿಂಹ, ನನ್ನ ಮಗ ಮರಿಸಿಂಹ. ಹೇ ಗಾಡ್, ಯಾಕೋ ನನಗೆ ಓದು ಮಗನ ಕೊಟ್ಟೆ. ಯಾವಾಗ್ಲೂ ಓದು 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 ಓದ್ತಾನೆ ಇರ್ತಾನೆ. ಹೇ ಮರಿಸಿಂಹ, ಈ ಪುಸ್ತಕನ ಸೈಡಿಗಿಟ್ಟು ಸಿನಿಮಾಗೆ ಹೋಗ್ಬಾರ್ದ? ಹಾ ಅಪ್ಪಾಜಿ, ಅಲ್ಲಿ ಹೋಗಿ ಓದ್ಕೋಬೇಕಾ ಅಪ್ಪಾಜಿ? ಇಲ್ಲ, ಖಾರ ಕುಟ್ಟಬೇಕು. ಇಲ್ಲಪ್ಪ, ಈ ಪುಸ್ತಕ ಸೈಡ್ಗಿಟ್ಟು ಸಿನಿಮಾ ನೋಡಕ್ ಹೋಗಣ್ಣಿ. ಇಲ್ಲ ಅಪ್ಪಾಜಿ, ನಾನು ಚೆನ್ನಾಗಿ ಓದಿ ನಿಮ್ಗೆ ಒಳ್ಳೆ ಹೆಸರು ತರಬೇಕು. ನಾಳೆ ಬೇರೆ ಮೆಂಟರು ಇಲ್ಲಿ ಯಾರ ಮನೆ ಕೂಸು ಅಂತ ಕೇಳಿದ್ರೆ ಸಿಂಹಾದ್ರಿ ವಂಶದ ಕೂಸು ಅಂತ ಜಡ್ಜಸ್ ಮುಂದೆ ಕೂಗಿ ಕೂಗಿ ಹೇಳ್ಬೇಕು ಅನ್ನೋದೇ ನನ್ನ ಆಸೆ ಅಪ್ಪಾಜಿ. ಅಪ್ಪ ಸಿಂಹ, ಸಿನಿಮಾ ಹಾಳಾಗಿ ಹೋಗ್ಲಿಪ್ಪ. ಇದನ್ನ ತಗೊಳ್ಳು. ಚಾಕ್ಲೇಟ್ ಚಾಕ್ಲೇಟ್ ಅಲ್ಲಿ, ಅದು ಸಿಗರೇಟ್. ಸಿಗರೇಟಾ? ಸಿಗರೇಟ್ ಅಂದ್ರೆ ಏನಪ್ಪಾಜಿ? ಖಾಲಿ ಮರಿಸಿಂಹ. ಸಿಂಹ, ಏನ್ಲಿದೆ? ಏನು ಕೈಯಾಗಿರೋದು? ಎಲ್ಲೈತಿ ಬಜ್ಜಿ? ಇದು ಮಗನ ಏನಿದೆ ಗೊತ್ತಿಲ್ಲ ಅಪ್ಪಾಜಿ. ಯಾರು ಕೊಟ್ಟಿದ್ರ? ನಿನ್ನೆ ಮಧ್ಯಾಹ್ನ ಬರ್ಬೇಕಾದ್ರೆ ವಾಣಿ ಕೊಡ್ಲ ಅಪ್ಪಾಜಿ. ವಾಣಿ ಕೊಟ್ ಮರಿಸಿಂಹ, 2 ವರ್ಷದಿಂದ ನಿನ್ನ ಹಿಂದೆ ನಾ ಅಡ್ಡಾಡ್ದಂಗೆ ಅಡ್ಡಾಡಕತ್ತೀನಿ. ಯಾಕ ನೋಡಕ್ ನಾ ಚಂದಿಲ್ಲ?
ಸ್ವಲ್ಪ ಗುಳ್ಳಿ ಬಂದಾವು, ತಲೆ ಕೆಡ್ಸ್ಕೋಬೇಡ. ಈಗ ತಾನೇ ಹೊಸದಾಗಿ ಮನಿ ಕಡಿಸೀನಿ, ಯೋಚನೆ ಮಾಡು. ಮರಿ ಶಿವ, ನನ್ನ ಮರಿಬೇಡ. ಯಾರೀ ಹುಡುಗಿ? ಹುಡುಗಿ ಅಂದ್ರೆ ಯಾರಪ್ಪಾಜಿ? ಅದೇ ಆ ಕೆಂಪು ಡ್ರೆಸ್ ಹಾಕೊಂಡು ಇಲ್ಲಿ ಟಿಕಲಿ ಇಟ್ಕೊಂಡು ಅದು ಸೋಡಾ ಗ್ಲಾಸ್ ಹಾಕೊಂಡು ಇಷ್ಟು ಉದ್ದ ಜಡಿ ಬಿಟ್ಕೊಂಡು ಅಡ್ಡಾಡ್ತಾರಲ್ಲ ಅವರಪ್ಪಾಜಿ ಹುಡುಗಿ ಅಂದ್ರೆ? ಅಪ್ಪ ಸಿಂಹ. ರಕ್ಷಿತಾ ಮೇಡಮ್, ನೋಡಿದ್ರ ನನ್ನ ಮಗನಿಗೆ ಸಿನಿಮಾ ನೋಡಕ್ ಬರಂಗಿಲ್ಲ, ಹುಡುಗಿಯರ ಕಣ್ಣೆತ್ತಿ ನೋಡಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ. ಅವ್ನು ನಿನ್ ಮಗನೇ ತಾನೆ? ಡೌಟ್ ಬಂತು ಕಣೋ. ಯಾಕೆ ಮೇಡಮ್, ನಾನು ಅವ್ನ ಮಗನ ತರ ಕಾಣ್ತಾ ಇದೀನ? ನೀನ್ ಎಲ್ಲ ಮಾಡ್ತೀಯಲ್ಲ, ಅದು ಹೆಂಗೆ ನಿನ್ ಮಗ ಅಂತ? ಮೇಡಮ್ ನನಗೆ ಹುಟ್ಟನ್ರಿ. ಇಲ್ಲ ಮೇಡಮ್, ಪಪ್ಪ ಚೆನ್ನಾಗಿ ತಿನ್ನಿಸ್ಬಿಟ್ಟಾರ, ಪಾಪ ಅವರು ಸೊರಿಸ್ಬಿಟ್ಟಾರ. ಭಗವಂತ, ಯಾಕಿಷ್ಟು ಒಳ್ಳೆ ಮಗನ ಕೊಟ್ಟಿಪ್ಪ? ಹೇಳು, ನೀನ್ ಯಾಕಿಷ್ಟು ಒಳ್ಳೆವ್, ನೀನಾರು ಹೇಳು. ನನಗೂ ಗೊತ್ತಿಲ್ಲ ಅಪ್ಪಾಜಿ. ಪ್ರತಿ ಸ್ಕಿಟ್ ಮುಗಿದ್ಮ್ಯಾಗ ರಕ್ಷಿತಾ ಮೇಡಮ್ ನೀವು ತುಂಬಾ ಒಳ್ಳೆಯವರು ಅಂತ ಅವರು ಹೇಳ್ತಾರೆ ಅಪ್ಪಾಜಿ. ಅವ್ರಿಗೆ ನನಗೆ ಸೇರೆ ಕಿವುಚಾಕತ್ತಿಯಲ್ಪ. ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಅಪ್ಪಾಜಿ ಮರಿಸಿಂಹ, ಈ ಸುಪುತ್ರರ ಕರಿ ನೆರಳು ನನ್ನ ಮ್ಯಾಗ ಬೀಳದಿರ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಅಪ್ಪಾಜಿ. ಆತಪ್ಪ, ಒಳ್ಳೇದಾಗ್ಲಿ. ಅಪ್ಪಾಜಿ ಮರಿಸಿಂಹ, ಸ್ವಲ್ಪ ಕಾಲು ಎತ್ತುತ್ತೀರೇನು? ಎದಕ್ಕಪ್ಪ? ನಿಮ್ ಬೂಟ್ ಮ್ಯಾಗಿನ ಧೂಳು ತಗೊಂಡು ಭಂಡಾರ ಅಂತ ನನ್ನ ಹಣಿಗೆ ಹಚ್ಕೊಂಡು ಜೀವನ ಪಾವನ ಮಾಡ್ಕೊಂತೀನಿ ಅಪ್ಪಾಜಿ. ಮರಿಸಿಂಹ, ಅಪ್ಪ ಸಿಂಹ. ನರಸಿಂಹ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಸಿಕೆಪುರ್ ಪೊಲೀಸ್ ಸ್ಟೇಷನ್. ಯಾರೇ ನೀವು? ಹೆಡ್ ಕಾನ್ಸ್ಟೇಬಲ್. ಒಳಗೆ ಎಷ್ಟು ಮಂದಿ ಅದಾರ? 15 + 1 ಸ್ಟ್ಯಾಂಡ್ ಅಪ್ ಸರ್. ಈ ವಾರ 5 ಜನ ಸೀನಿಯರ್ ಇದ್ದಾರೆ ಸರ್. ಅದೇನ್ ಕಿತ್ತಬಾಗ್ತಾರೋ ದೇವರಿಗೆ ಗೊತ್ತು ಸರ್. ಅವ್ರಲ್ರಿ ಕೇಳಿದ್ ನಾನು, ಒಳಗಡೆ ಕೈದಿಗಳು ಎಷ್ಟು ಜನ ಇದಾರಂತ. ಒಬ್ಬ ಇದ್ದ ಸರ್, ಈಗ ಅವನು ಇಲ್ಲ ಸರ್. ಎಲ್ಲಿ ಹೋದ? ಸುಮ್ನೆ ಬೋರ್ ಆಯ್ತು ಅಂತ ಇಬ್ರು ಕಳ್ಳ ಪೊಲೀಸ್ ಆಟ ಆಡಿದ್ವಿ ಸರ್. ಹಾ. ಕಳ್ಳ ಜೂಟ್ ಅಂತ ನನ್ನ ಮೈ ಮುಟ್ಟೋದವನು ತಿರುಗಿ ಬಂದೇ ಇಲ್ಲ ಸರ್. ಈ ಹಿಂದೆ ಒಬ್ಬ ಪೀತೃ ಪಿಲ್ಲಿ ಮಗ ಸಬ್ ಇನ್ಸ್ಪೆಕ್ಟರ್ ಆಮೇಲೆ ಹೋದ? ನಾನೇ ಸರ್ ಕಳ್ಳ ಪೊಲೀಸ್ ಆಡಿದ್ದಕ್ಕೆ ಕಾನ್ಸ್ಟೇಬಲ್ ಆಗಿದ್ದು ಸರ್. ಇದಕ್ಕಿಂತ ಹಿಂದೆ ಏನಾಗಿದ್ರಿ? ಆಗಿದ್ದೆ ಸರ್. ಆಟ ಆಡಿ ಇಲ್ಲಿ ತನಕ ಕೂರ್ಸಿದ್ದಾರೆ ಸರ್. ಏನ ತಗೋತೀರಾ? ಎಲ್ಲ ಮುಗಿದ್ಮೇಲೆ ಒಂದು ಟಿನ್ನು ಸರ್. ಟೀ ಸರ್, ಟೀ. ನಡೀರಿ. ಪೋಜ್ ಕೊಟ್ಟಾಳು ಹುಡುಗಿ, ಪೋಜ್ ಕೊಟ್ಟಾಳು. ಪೋಜ್ ಕೊಟ್ಟಾಳು ಹುಡುಗಿ, ಪೋಜ್ ಕೊಟ್ಟಾಳು. ಪೋಜ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು. ನಮ್ಮ ಕಾಲೇಜ್ ಹುಡುಗಿ ಕಾಲಾಗೊಂದ ದಾರ ಕಟ್ಟ್ಯಾಳು. ನಮ್ಮ ಕಾಲೇಜ್ ಹುಡುಗಿ ಕಾಲಾಗೊಂದ ದಾರ ಕಟ್ಟ್ಯಾಳು. ನಮಸ್ತೆ ಜಡ್ಜಸ್, ನನ್ನ ಹೆಸರು ರೋಜ್. ಇವನು ನನ್ನ ಬಾಯ್ ಫ್ರೆಂಡ್, ಇವನು ಇವನ್ ಫ್ರೆಂಡ್. ರಕ್ಷಿತಾ ಮೇಡಮ್ ಏನ್ ಗೊತ್ತಾ, ಅಂಬಿಕಾ ಮೇಡಮ್ ಮತ್ತೆ ಸ್ಪಂದನ ಮೇಡಮ್ ನನ್ನ ಮೇಲೆ ಉರ್ಕೊಂಡಿದ್ದಾರೆ ಮೇಡಮ್. ಯಾಕಪ್ಪ? ನಾನು ಅವ್ರ ಬ್ಯೂಟಿಗೆ ಕಾಂಪೀಟ್ ಮಾಡ್ತಿದ್ದೀನಿ ಅಂತ. ಮೊದ್ಲು ಹೋಗಿ ಐಬ್ರೋ ಮಾಡಿಸ್ಕೊಂಬಾಯವ ನೀನು. ಬಟ್ರ ಈ ಲಾಕಪ್ನಾಗಿರೋ ಕೈದಿಗಳು ನಂಬೋದು, ಆದ್ರೆ ಈ ಮೇಕಪ್ ಹಾಕೊಂಡಿರೋ ಹುಡುಗಿಯರು ನಂಬಾರ್ದು ನೋಡ್ರಿ. ರಕ್ಷಿತಾ ಮೇಡಮ್ ಬ್ಯೂಟಿ ಪಾರ್ಲರ್ ಒಳಗೆ ಒಂದು ಕತ್ತಿ ಹೋದ್ರು ಕುದುರೆಯಾಗ ಹೊರಗೆ ಬರುತ್ತೆ. ಅದೇ ಬಾರ್ ಒಳಗೆ ನಾವು ಇಲಿಯಾಗ ಹೋದ್ರು ಹೊಲಕ್ಕೆ ಬರ್ಬೇಕಾದ್ರ ಮಚ್ಚ ಬಂದ್ಯಪ್ಪ. ಹೆಣ್ಣು ಮಕ್ಕಳಿಗೆಲ್ಲ ಹಂಗ ಅವಮಾನ ಮಾಡಬಾರ್ದು ಮಚ್ಚ. ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ. ಕೆಂಪು ಗಲ್ಲದ ಚುಕ್ಕಿ, ಚುಕ್ಕಿ ಗಲ್ಲದ ಚುಕ್ಕಿ, ಯೆಲ್ಲೋ ಚುಕ್ಕಿ, ರೆಡ್ ಚುಕ್ಕಿ, ಬ್ಲೂ ಚುಕ್ಕಿ, ಚಿಕ್ಕಿ 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 ಚಿ. ಯಾರಿಟ್ಟರಿ ಚುಕ್ಕಿ, ಚುಕ್ಕಿ. ಲೇ ನಂದ ಕುಡಿದು ನಂದ ತಿಂದು ನನ್ನ ಲವರ್ಗೆ ಲೈನ್ ಹೊಡಿತೀಯ. ಎಂತ ಚೆಂಡು ಲೈನ್ ನಿಂತಲೇ ಮಚ್ಚಲೇ ಮಚ್ಚ. ಶಿವ ಹೋಗ್ತಿರ ನರಸಿಂಹ.
ಏನುವಾ ಪೆಂಡ್ರಿ ಮಗಳ ಮನ್ಯಾಗ ಇತ್ತು ಅವ್ವ ಅಪ್ಪನ್ ಚಂದಾಗ ನೋಡ್ಕೋದು ಬಿಟ್ಟು ಇಲ್ಲಿ ಪಬ್ಬಿಗೆ ಬಂದು ಕುಡಿದು ಹೇತ್ರಾಡಿ ಮಾಡಿ ಸಾರ್ಸಾಕತ್ತಿ. ಇದು ನಿಮ್ಮ ಅಪ್ಪ ಗೊತ್ತಾದ್ರೆ ಏನ್ ಕತಿ? ಹೇ ಸುಮ್ನಿರಿ ಸರ್, ಅಪ್ಪನ್ ಹೇಳ್ಬಿಟ್ಟೆ ಬಂದಿರೋದು. ಏ ಪೆಂಡ್ರಿಕೆ ಸೈಡಿ ಬರ್ಲೆ ಯಾವಲೇವ ಗೊಬ್ಬರ ಹಾಕೊಂಡು ನಿಂತಾನ ಗೊಬ್ಬರ ಬಿಲ್ ಮಗ. ಏ ತೆಗಿಯಲೇ ಅದನ್ನೆಲ್ಲ ತೆಗಿಯಲೇ. ಏ ತೆಗಿಯೋ ಮಗ ತೆಗಿಲೇ. ಬೇಡ ಸರ್, ನಮ್ಮಪ್ಪ ತುಂಬಾ ಒಳ್ಳೆಯವರು ಸರ್. ಹಿಂಗೆಲ್ಲಾರ ನೋಡಿದ್ರೆ ಅಂದ್ರೆ ಅವ್ರು ಕೊತ್ತಂಬರಿ ಗಿಡಕ್ಕೆ ಊರ್ಲ್ ಹಾಕೊಂಡು ಸಾಯ್ತಾರೆ ಸರ್. ಏ ಆ ಮಗ ಊರ್ಲ್ ಹಾಕೊಂಡು ನನಗೆ ಬಗ್ಗೆ ತೆಗಿಲೇ. ಕಂಡಿದ್ದೀನಿ ತೆಗಿಯಲೇ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಏ ಯಾರೋ ಇವನು ಹ್ಯಾಂಡ್ಸಮ್ ಪೊಲೀಸ್ ಸಾರ್, ಅಳುಬೇಡಿ ಸಾರ್. ನೀ ತಿಕ್ಕ 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 ಹಿಂಗ ತಿಕ್ಕಿಸ್ಕೊಳ್ಳೋ ಸಂಬಂಧ ಜಿಮ್ಮಿಗೆ ಹೋಗ್ಕನವ. ಸರ್ 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 ನೀವ್ ಯಾಕೆ ಕಳ್ತಾ ಇದ್ದೀರಾ ಸರ್? ಕಣ್ಣಲ್ಲಿ ದೂಸು ಬಿತ್ರಿ. ಅದಲ್ಲೇ ಯಾಕೆ ಬಿತ್ರಿ? ಏ ಬೇವರ್ಸಿ ನನ್ನ ಮಗನೇ, ಇದೇನೋ ನಿಮ್ಮ ಅಪ್ಪಗೆ ಗೊತ್ತಾದ್ರೆ ಏನೋ ಕತಿ. ನಾನು ನಿಮ್ಮ ಅಪ್ಪ ಅಂತ ಹೇಳ್ಬೇಡ. ಈಗ ತಾನು ಸ್ಟೇಷನ್ಗೆ ಹೋಗಿನೋ. ಸರ್ ಸರ್ ಅವನ ಜೊತೆ ನಿಮ್ಮ ಕುಚ್ಚು ಕುಚ್ಚು. ನಿನ್ನ ಹೆಸರು ಏನಲ್ಲ? ಅದು ನನ್ನ ಹೆಸರು ಮರುದೈತೆ ಸರ್. ಸರ್ ನಂಗೆ ಗೊತ್ತು. ಕೇಳಿದಾನ? ನೋ ಐ ಆಮ್ ಸೋ ಸಾರಿ. ಮನ್ಯಾಗ ನಿಮ್ಮ ಅಪ್ಪಗೆ ಇದನ್ನೇ ಹೇಳಿ ಬಂದಿಯಲ್ಲಪ್ಪ. ಸರ್ ಅವ್ನು ಲೋಫರ್ ಅಪ್ಪ ಹೀಗೆ ಅಂತ ನಿಮ್ಗೆ ಹೇಗೆ ಗೊತ್ತು ಸರ್? ಎಲ್ಲರ ಅಪ್ಪ ಒಳ್ಳೆ ಅಪ್ಪ ಇರ್ತಾನಲ್ವಾ, ಅದಕ್ಕೆ ಅವ್ರ ಅಪ್ಪ ಹಿಂಗಿರ್ಬೇಕಂತ ಫೀಲ್ ಮಾಡಿದ್ರಿ. ನೀವು ಸರ್ ನೀವು ಅಪ್ಪ ಅಲ್ಲ ಸರ್, ನೀವು ಜೆಂಟ್ಲ್ಮ್ಯಾನ್ ಸರ್, ನೀವು ಗ್ರೇಟ್ ಫಾದರ್ ಸರ್. ಥ್ಯಾಂಕ್ ಯು. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಿಮಗೆ ಎಂತ ಮಗ ಹುಟ್ಟಿರ್ತಾನೆ ಅಂತೇಳಿ. ನಿಮ್ಮ ಹೆಸರು ಉಳಿಸೋ ಮಗನೇ ಹುಟ್ಟಿರ್ತಾನೆ ಸರ್. ಇವನ್ ಯಾವನ ಕಚ್ಚಡ ಅಪ್ಪನ ಮಗ ಸರ್. ಸರ್ ನಾನು ನಮ್ಮ ಅಪ್ಪನ ಹೆಸರು ಉಳಿಸಕತ್ತಿದ್ದೆ ಅಂತ ಹೇಳತ್ತಿದ್ದೆ ಸರ್. ಸರ್ 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 ಯಾಕೆ ಸರ್ ಈ ರೀತಿ ಎಕ್ಸಿಟ್ ಆಗ್ತಾ ಇದ್ದೀರಾ ಸರ್? ಫೀಲಿಂಗ್ ಆತ್ರಿ, ಎಕ್ಸೈಟ್ ಆಗ್ತೀರಿ, ತಲೆ ಕೆಡ್ಸ್ಕೊಂಡು. ಇಂಥ ಪಾರ್ಟಿನೆಲ್ಲ ಮನೇಲಿ ಅಲ್ವೇನೋ ಮಾಡೋದು? ಮನೇಲಿ ನಾವು ಪಾರ್ಟಿ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಮನೆ ಕಳಿಸ್ಬೇಕಾ ಸರ್? ಇದೆಲ್ಲ ಅವ್ರಿಗೆ ಹೇಳಿರ್ಬೇಕು. ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಏನೋ ಮಾಡ್ತೀಯಾ? ಸರ್ ನಾನು ಇದೇ ರೀತಿ ಕೇಳಿದೆ. ಅದಕ್ಕೆ ಅವ್ನು ಏನ್ ಹೇಳ್ದ ಗೊತ್ತಾ? ನಮ್ಮ ಅಪ್ಪ ಏನ್ ದೊಡ್ಡ ಇದ, ಅವನೇನ್ ಕೀತ್ 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 ಕಿತ್ಕೋತಾನೆ, ಕಿತ್ಕೊಳ್ಳಿ ಅಂದ ಸರ್. ಅದು ಅಪ್ಪ. ಯಾವ ಅಪ್ಪ? ಸರ್ ನಾನು ಒಂದೇ ಸತಿ ಕೀತ್ ತಂದಿದ್ದೆ, ಆ ಮಗ ಫ್ಲೋದಾಗ ಕೀತಿ 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 ಅಂತ 6 ಸತಿ ಅಂದ ಸರ್. ಕಿತ್ತು ಅಳುಬೇಡಿ ಸಾರ್, ಸಮಾಧಾನ ಮಾಡ್ಕೊಳ್ಳಿಪ್ಪ. ನೀ ತಿಕ್ಕ ತಿಕ್ಕ ಹಿಂಗ ತಿಕ್ಕಿಸೋಣ ಸಂಬಂಧ ಪ್ರೋಟೀನ್ ತಗೊಂಡ ನಾವ. ಬೇಕಾಗಿರೋದು ಅವನಿಗಲ್ಲ. ಸರ್ 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 ಇಂಥ ಲೋಫರ್ಗಳಿಗೆ ಹ್ಯಾಕ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತು ಸರ್. ಏಯ್ ನಿಮ್ಮ ಅಪ್ಪಂಗೆ ಫೋನ್ ಮಾಡಲೇ. ನಾ ಇಲ್ಲಿ ಬಂದ್ಮೇಲೆ ನಾ ಫೋನ್ ನನ್ನ ಹತ್ರ ಇಟ್ಕೊಳಲ್ಲ. ಎಲ್ಲೈತಲೇ ಫೋನು? ನನ್ನ ಲವರ್ ಕಡೆ ಇದೆ. ಕೊಡ ಫೋನ. ಸರ್ ಇವನು ಮೊಬೈಲಲ್ಲಿ ನಿಮ್ಮ ಫೋಟೋ ಇದೆ ಸರ್. ಅದಕ್ಕೂ ಸಂಬಂಧ ಇಲ್ರಿ, ಅವ್ನು ನನ್ನ ಫ್ಯಾನ್ ಇರಬೇಕು ಸರ್. ಇವ್ ನಿಮ್ ಮಗ ಸರ್. ಯಾವ್ರಿ ಮಗ? ನಿಮ್ ಮಗ. ಮೈ ಗಾಡ್ ಮೈ ಹೆಡ್ ಕ್ರ್ಯಾಕ್. ಅಂದ್ರೆ ನಮ್ಮ ಅಪ್ಪ ಬೇಕುಪ್ಪ ಅಂತ ಹೇಳ್ತಿದ್ದಲ್ಲ ಅದು ಇವ್ರೇನ? ಅಲ್ಲಪ್ಪ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂದಿದ್ದಿ ಮಗ ಬೇಕುಪ್ಪ ಮಾಡ್ಯಾನಪ್ಪ. ಈ ಪಿಂಡ್ರಿ ಯಾರಕ್ಕಿ? ನಾನು ಅವ್ನ ಲವ್ವರು. ನಿಮ್ ಸೊಸೆ. ಆಶೀರ್ವಾದ ಮಾಡಿ ಮಾವ. ಇಷ್ಟು ತನ ನಿನಗೆ ತಿಕ್ಕತ್ತಿದ್ಲು ಮತ್ತೆ ನಿನಗೆ ಆಶೀರ್ವಾದ ಅಂತಾಳಲ್ಲಕ್ಕಿ. ಮನ್ಯಾಗ ಲವ್ ಲೆಟ್ರ್ ಕೇಳಿದ್ರೆ ಭಕ್ತಿ ಗೀತೆ ಅಂತಿಲ್ಲ, ಇಲ್ಲಿ ನೋಡಿದ್ರೆ ಭಜನಾ ಬಾರ್ಸಾಕಿ ಕರ್ಕೊಂಡ್ ಬಂದಿಯಲ್ಲೋ.
ಸರ್ 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 ಸಾರಿ ಸರ್, ನೀವೇ ಅವ್ರ ಅಪ್ಪ ಅಂತ ಗೊತ್ತಾಗಿದೆ ನಿಮಗೆ. ಅಲ್ಕ ನನ್ನ ಮಗನೇ, ನಾಯಿ ನನ್ನ ಮಗನೇ, ಮಂಗೆ ನನ್ನ ಮಗನೇ ಬೈದ್ಬಿಟ್ಟೆ ಸರ್. ನೀವೆಂತ ಜೆಂಟ್ಲ್ಮ್ಯಾನ್ ಆಫೀಸರ್ ಸರ್. ನಿಮ್ಮಂತ ಒಳ್ಳೆ ಆಫೀಸರಿಗೆ ಇಂಥ ಲೋಫರ್ ನನ್ನ ಮಗ ಹುಟ್ಟಬಾರ್ದಿತ್ತು ಸರ್. ಇಂಥ ಲೋಫರ್ ಹುಟ್ಟಬಾರ್ದಿತ್ತು ಸರ್. ಇತ್ತು ಅಳಬೇಡಿ ಸರ್. ಚಿಕ್ಕದು ಮುಖ್ಯ. ನಿಮಗಿಂತ ಮಗ ಹುಟ್ಟಬಾರ್ದಿತ್ತು ಸರ್. ರೇ ನೀವ್ಯಾಕ್ರಿ ಇಷ್ಟು ಫೀಲ್ ಮಾಡ್ಕೋತೀರ? ಅವ್ನು ನಿಮಗೆ ಹುಟ್ಟೆ ನನಗೆ ಹುಟ್ಟೇನೋ? ನನಗೂ ಅದೇ ಡೌಟ್ ಸರ್. ಏನ್ರಿ ಮಾತಾಡ್ತೀರಾ? ರೀ ಯಾರ ಮಗ ಆದ್ರೆ ಏನು? ತಪ್ಪು ತಪ್ಪೇ. ಈ ನನ್ನ ಮಗನ ಒಳಗಾಕ್ರಿ. ಎಸ್ ಸರ್. ಎಸ್ ಪಾಪ. ಎಸ್ ಸರ್. ನಾನು ನೀವು ಹಾಕಿದ ದಾರಿಯಲ್ಲೇ ಹೋಗೋ ಮಗ. ಬೇಕಾದಲ್ಲಿ ಇವತ್ತಿಂದ ನಾವೆಲ್ಲರೂ ಸೇರಿ ಏನ್ ಮಾಡ್ತೀರಿ? ಪಾರ್ಟಿ ಮಾಡ್ತೀವಿ. ಮಲಿ ಜೋರಾದ ಒಂದು ಚಪ್ಪಾಳೆ. ಅಪ್ಪಣ್ಣ ಅವರ ಮೆಂಟರ್ಶಿಪ್ ಅಲ್ಲಿ ಈ ಒಂದು ಮರಿ ಶಿವ ಸೀರೀಸ್ ಕಂಟಿನ್ಯೂ ಆಗಿದೆ. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಮೊದಲಾಗಿ ಭಟ್ರ ಹತ್ರ ಬರೋಣ. ಭಟ್ರೆ, ಅಪ್ಪಣ ವೇದಿಕೆಗೆ ಸ್ವಾಗತ. ಅಲ್ಲಲ್ಲಿ ಸ್ವಲ್ಪ ಹಂಡೆ ಥರ ಇದ್ದಿ, ಈಗ ಅಪ್ಪಣ ಬಂದಾನ, ಅಪ್ಪಣ್ಣನ ಕೊನಿ ತಮ್ಮ ಇಲ್ಲ ಮಗೀಗ ಬಂದಾನ ಅನ್ನೋ ರೇಂಜಿಗೆ ಬದಲಾಗಿಲ್ಲ. ಏನಿದು, ಏನ್ ನಡೆಸಿ? ಸರ್ ಏನಿಲ್ಲ, ನೀವೇ ಇನ್ಸ್ಪೈರು. ಸಿನಿಮಾದಲ್ಲಿ ಪಾತ್ರ ಮಾಡ್ಬೇಕಂದ್ರೆ ಸಣ್ಣ ಆಗ್ಬೇಕು ಅಂತ ನೀವೇ ಆಫೀಸ್ ಕರೆದು ಮೊದಲು ನೀನು ಅನ್ನ ಬಿಡಬೇಕು, ರೊಟ್ಟಿಯಿಂದ ಬೆನ್ನು ಬೀಳ್ಬೇಕು ಅಂತ ಹೇಳಿದ್ರಿ. ಸೊ ನಿಮ್ಮ ಮಾತಿನಂತೆ ನಾನು ಇವತ್ತು ಸಣ್ಣ ಆಗಿದ್ದೀನಿ ಸರ್. ಆಯ್ತು, ವೆರಿ ಗುಡ್. ಒಂದು ರೊಟ್ಟಿಗೆ ಒಂದು ಧನ್ಯವಾದ ಹೇಳು, ಬಯಲು ಸಿಮಿಗೆ ಧನ್ಯವಾದ ಹೇಳು ಮಗನ. ಅದು ನಿನ್ನ ತೂಕನ ತೆಗೆದೈತಿ. ತುಂಬಾ ದಪ್ಪ ಆಗಿದ್ದ ಆನಂದ ಅವಾಗ. ಹೌದೌದು, ಗೊತ್ತಲ್ಲ ನಮ್ಗೆ. ಈಗ ಒಂದು ಖುಷಿ, ಮೊನ್ನೆ ಒಂದು 5-6 ತಿಂಗಳ ಹಿಂದೆ ಸಿಕ್ಕು ಒಂದು ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡ್ತಿದ್ದೀನಿ ಅಂತ ಹೇಳ್ದ. ಅವಾಗ ಹೇಳಿದ್ದೆ ನಾನು. ಅದು ಬಟ್ ಖುಷಿ ಆಗತ್ತೆ ಕಣ. ತುಂಬಾ ಧೈರ್ಯ ಬೇಕು, ತುಂಬಾ ಡೆಡಿಕೇಶನ್ ಬೇಕು ತೂಕ ತೆಗಿಯಕ್ಕೆ. ಅದನ್ನ ತೆಗೆದು ಇಲ್ಲಿ ಬಂದಿದ್ಯಾ. ಮತ್ತೆ ಹಳೆ ನರಸಿಂಹ, ಉಗ್ರ ನರಸಿಂಹನ ನೆನಪಿಸ್ತೇನೆ ನೀನು. ಆಮೇಲೆ ಇಬ್ರು ಉತ್ತರ ಕರ್ನಾಟಕದವ್ರು ಸೇರಿ ಒಬ್ಬರಾದ್ಮೇಲೆ ಒಬ್ರು 4-6 ಹೊಡ್ಕೊಂಡೇ ಹೋದ್ರಿ. ಹರೀಶ ತುಂಬಾ ಚೆನ್ನಾಗಿತ್ತು ಕಣ ನಿನ್ ಪೋರ್ಷನ್. ಅವನು ಪ್ರೀವಿಯಸ್ ನಾಟಕಗಳಲ್ಲಿ ಅವನು ಚಿದಾನಂದ ಮಾಡ್ತಿದ್ದ, ಬಟ್ ಅದನ್ನದ್ದು ಎಕ್ಸ್ಪ್ಯಾನ್ಷನ್ ಒಂದು ಕ್ಲಬ್ಬಿಗೆ ಕಟ್ ಮಾಡಿದ್ರಿ. ಅದೇನೋ ಡ್ಯಾನ್ಸ್ ನಡೀತಿತ್ತು. ಇವನು ಬೇರೆ ಇದು ಹೊಸ ಢಣ ಸಂಘಕ್ಕೆ ಸ್ವಾಗತ. ನಿನ್ನ ಮುಖ ಚೆನ್ನಾಗಿ ಮಾಡ್ತಾವ, ನಿನ್ ಕೈ ಚೆನ್ನಾಗಿ ಮಾಡ್ತಾವ ಗೊತ್ತಾಗ್ತಿಲ್ಲ ಕಣ. ನಿನಗೆ ಸೂಟ್ ಆಗುತ್ತೆ ನೋಡಿ ಈ ತರದ ಬಟ್ಟೆಗಳು. ಪ್ಯಾಕು ಹೌದು, ತುಂಬಾ ಹಿಟ್ ಆಗಿದೆ. ಒಡ ಹುಟ್ಟಿದ ತಂಗಿ. ಹೌದು, ಅಡ್ಡ ಹುಟ್ಟಿದ ತಂಗಿ ಅಂತಲೂ ಅನ್ಬಹುದು. ಇದ್ರಲ್ಲಿ ನಂಗೆ ತುಂಬಾ ಶ್ರಮ ಹಾಕಿ ಶ್ರದ್ಧೆಯಿಂದ ಮಾಡಿದ್ದು ವಿಠಲ ಅನ್ನಿಸ್ತು. ವಿಠಲ ಏನು ಎಲ್ಲರೂ ಡೈಲಾಗ್ ಹೇಳ್ಕೊಂಡು ಸಾಯ್ತಾ ಇದ್ರೆ, ಇವನೊಬ್ಬ ಡ್ಯಾನ್ಸ್ ಮಾಡ್ಕೊಂಡು ಸಾಯ್ತಾ ಇದ್ದ ಸೈಡಲ್ಲಿ. ಶಾಕಿಂಗ್ ಪ್ಯಾಕೇಜು ಮಾಬಲ್ ಭಟ್ರು. ಭಟ್ರು ಸೂಪರ್ ಆಯ್ತು ಇವತ್ತು, ಚೆನ್ನಾಗಿ ಮಾಡಿದ್ರಿ, ಸಕಾಲ ಮಾಡೋರು. ಈ ವೇದಿಕೆಯಲ್ಲಿ ತುಂಬಾ ಹಿಟ್ ನಾಟಕ ಅದು ಉಗ್ರ ನರಸಿಂಹ ಅನ್ನೋದು. ಒಬ್ಬ ಅಪ್ಪ ಮಗ ತುಂಬಾ ಒಳ್ಳೆಯವನು ಅಂತ ನಂಬ್ಕೊಂಡಿರ್ತಾನೆ, ಮಗ ಅಪ್ಪನಿಗಿಂತ ದೊಡ್ಡ ಲೋಫರ್ ಅಂತ. ಇಬ್ರು ಲೋಫರ್ಗಳು ಅದನ್ನ ಮಾಡಿದ್ದು ಭಾರಿ ಮಜಾ ಅನಿಸ್ತು ನಂಗೆ. ಮಜಾ ಕೊಡ್ತು. ಬಟ್ ಅಪ್ಪಣ್ಣ ಏನೇನು ಮಾಡ್ತಾನೆ ಅನ್ನೋದು ಗೊತ್ತಾಗಬೇಕು. ಅದನ್ನ ಜಗಣನೆ ಕೇಳಲಿ ಆನಂದ. ಹೆಂಗೆ ನೀನು ತೂಕ ತೆಗೆದೆ? ಆ ರೇಂಜ್ ಶ್ರದ್ಧೆ ನಿನ್ನಲ್ಲಿ ಇರೋದಾದ್ರೂ ಹೌದಾ? ಸರ್ ಡೈಲಿ 10 ಕಿಲೋಮೀಟರ್ ಓಡ್ತಿದ್ದೆ ಸರ್ ನಾನು ಯೂನಿವರ್ಸಿಟಿ ಟ್ರ್ಯಾಕ್ ಅಲ್ಲಿ. ಡೈಲಿ 10 ಕಿಲೋಮೀಟರ್ ಓಡಿ 3 ತಿಂಗಳು ಆಗಿ ನನ್ನ ಬಾಡಿ ಲೀನ್ ಆದ್ಮೇಲೆ ನಾನು ಜಿಮ್ಮಿಗೆ ಹೋಗಿ ಶೇಪ್ ಮಾಡಕ್ಕೆ ತಗೊಂಡಿದ್ದೆ. ಡೈರೆಕ್ಟ್ ನಾನು ಜಿಮ್ಮಿಗೆ ಹೋಗಿಲ್ಲ. ಆಮೇಲೆ ನಾನು ಏನು ಫಸ್ಟಿಗೆ ಡಯಟ್ ಶುರು ಮಾಡಿಲ್ಲ ಸರ್. ಫಸ್ಟ್ ಲೀನ್ ಆಗಕ್ಕೆ ಟ್ರೈ ಮಾಡಿದೆ. ಅದಾದ ಮೇಲೆ ನಾನು ಡಾಕ್ಟರ್ ಸಜೆಷನ್ ತಗೊಂಡೆ ಸರ್. ನಾನು ಅಪೋಲೋ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಬಾಗಿ ಅಂತಿದ್ದಾರೆ, ಅವರು ಹಾರ್ಟ್ ಸ್ಪೆಷಲಿಸ್ಟು. ಅವ್ರ ಸಜೆಷನ್ ತಗೊಂಡು ಆಮೇಲೆ ನಾನು ಇದನ್ನ ಜಿಮ್ ಎಲ್ಲ ಶುರು ಮಾಡಿದೆ. ಈ ಕ್ಯಾಲರಿ ಸುಡೋ ಕೆಲಸ. ಹೌದು ಸರ್. ಅದೇನಿದ್ರು ಜಗ್ಗಣ್ಣ ಬಾಯ್ಬಿಡು ಸರ್ ಮಗನೆ. ನಿನಗೆ ಇವತ್ತು ಇಲ್ಲಿ ಎಕ್ಸರ್ಸೈಸ್ ಮಾಡಿ ತೋರ್ಸಕಂటే ಬಿಡಲ್ಲ ಅಷ್ಟೇ. ಡೆಫಿನೆಟ್ಲಿ ಅವ್ನು ತುಂಬ ಕಷ್ಟಪಟ್ಟು ಸಣ್ಣ ಆಗಿದ್ದಾನೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ಅಪ್ಪಣ್ಣನೆಲ್ಲ ಪೋಲಿತನ ಇಲ್ಲ ಅಂತ ಅನ್ಕೊಳ್ಳೋದೇ ನಮ್ಮ ತಪ್ಪು. ಎಲ್ಲ ಮಾಡ್ತಿರ್ತಾನೆ ಅಪ್ಪಣ್ಣ, ಬಟ್ ಸ್ವಲ್ಪ ಮಿನಿಮಲ್ ಆಗಿ ಮಾಡ್ತಾ ಇರ್ತಾನೆ ಅಷ್ಟೇ. ಐ ಆಮ್ ವೆರಿ ಪ್ರೌಡ್ ದಟ್ ಮೆಂಟರ್ಶಿಪ್ ಇಷ್ಟು ಸೀರಿಯಸ್ ಆಗಿ ತಗೊಂಡು ಇವತ್ತು ತುಂಬ ಚೆನ್ನಾಗಿ ಮೆಂಟರ್ ಮಾಡಿದ್ಯಾ. ಪ್ರತಿಯೊಬ್ಬರು ಅವ್ರವ್ರ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ರು, ವಿಚ್ ಇಸ್ ಸೋ ಇಂಪಾರ್ಟೆಂಟ್. ದೀಕ್ಷಿತ್ ಫಸ್ಟ್ ಟೈಮ್ ನೀನು ಡರ್ನ ಮಾಡಿದ್ದು, ಸೊ ಹೊಸದೇನೋ ಟ್ರೈ ಮಾಡಿದ್ದೀರಾ ದೀಕ್ಷಿತ್, ನನಗೆ ತುಂಬ ಇಷ್ಟ ಆಯಿತು. ಓಕೆ ಜಗಣ, ನನಗೆ ತುಂಬಾ ಖುಷಿ ಆಗಿದ್ದೇನು ಅಂದ್ರೆ ಟೈಮಿಂಗ್ ಅಲ್ಲಿ ಫುಲ್ಲು ತಯಾರಿ ಆಗ್ಬಿಟ್ಟಿದ್ದಾರೆ ಅವರು. ಎಕ್ಸ್ಟ್ರಾರ್ಡನರಿ ಟೈಮಿಂಗ್ ಇತ್ತು, ಎಲ್ಲೂ ಕೂಡ ಲ್ಯಾಗ್ ಇರಲಿಲ್ಲ. ನಾವು ಯೂಶಲಿ ಏನ್ ಅನ್ಕೊಂತೀವಿ, ಎಡಿಟಿಂಗ್ ಅಲ್ಲಿ ರೆಡಿ ಮಾಡ್ಕೋಬಹುದು. ಈ ಎಡಿಟಿಂಗೇ ಮಾಡೋದ್ ಬೇಕಾಗಿಲ್ಲ, ಇಲ್ಲೇ ಪರ್ಫೆಕ್ಟ್ ಆಗಿ ಸೂಪರ್ ಎಲ್ಲರೂ ಬಹಳ ಅದ್ಭುತವಾಗಿ ಆಕ್ಟ್ ಮಾಡ್ಬಿಟ್ರು. ನಂಗೆ ತುಂಬಾ ಖುಷಿ ಆಗಿದ್ದು ಪೊಲೀಸರು. ಓಕೆ ಕಾನ್ಸ್ಟೇಬಲ್
ಎಷ್ಟು ಚೆನ್ನಾಗಿತ್ತು ರೀ, ನೀವು ತುಂಬ ವೆರಿ ಗುಡ್ ಟೈಮಿಂಗ್ ಕೊಟ್ರಿ. ಸಖತ್ ಮಜಾ ಕೊಟ್ರು. ಇದೇ ಬೇಕಾಗಿರೋದು, ಸಿನಿಮಾಗೆ ಬೇಕಾಗಿರೋದು ಇದೇನೆ. ನಾವು ಏನು ಹೇಳ್ತೀವಿ ಸ್ಪೀಡಾಗಿ ಹೇಳಬೇಕು. ನೀವು ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂದರೆ, ನಮ್ಮ ರತ್ನಾಕರ್ ಅಂತ ಒಬ್ರು ಆ್ಯಕ್ಟರ್ ಇದ್ರು, ಅವ್ರು ಸೇಮ್ ನಿಮ್ಮ ಥರನೇ ಇದ್ದರು. ನೀವು ಅವ್ರ ಥರ ಆ್ಯಕ್ಟ್ ಮಾಡಿದ್ರಿ, ಫಾಸ್ಟ್ ಟಕ 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 ಅಂತ ಆ್ಯಕ್ಟ್ ಮಾಡಿ ಚೆನ್ನಾಗಿ ಮಾಡಿದ್ರಿ ಅಣ್ಣ. ಅವ್ರ ಬಗ್ಗೆ ಒಂದೇ ಒಂದು ಹೇಳ್ಬಿಡ್ತೀನಿ ಅಣ್ಣ. ಅಂದ್ರೆ ಅವ್ರ ಇಂಟ್ರೆಸ್ಟ್ ಲೆವೆಲ್ ಎಷ್ಟಿತ್ತು ಅಂತಂದ್ರೆ, ಸ್ಟಾರ್ಟಿಂಗ್ ಇಂದ ಬಂದಾಗ ಅವ್ರಿಗೆ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ಆಯ್ತು. ಅಲ್ಲ, ನಮಗೆ ಗೊತ್ತಾಗತ್ತೆ. ನಾವು ಪಕ್ಕಾ ಸೈಕಾಲಜಿ. ಇವಾಗ ಯಾವುದೋ ಒಂದು ಪಿಕ್ಚರ್ ಭಟ್ರು ಮಾಡ್ತಾರೆ ಅಥವಾ ಇನ್ನೊಬ್ರು ಡೈರೆಕ್ಟರ್ ಮಾಡ್ತಾರೆ, ನಮ್ಮನ್ನ ಕರೆದು ಬಿಡ್ತಾರೆ, ಒಂದು ಪಾತ್ರ ಅದು ಹೊಸದಾಗಿ ಹೇಳ್ತಾರೆ, ನಿಮ್ದಿದು ಅಂತ. ಮಿನಿಮಮ್ 3 days ಆಗುತ್ತೆ ನಾವು ಸೆಟ್ ಆಗಕ್ಕೆ. ಹೌದು, ನಾವು ಆ ಪಾತ್ರ ಆಗಕ್ಕೆ ಮಿನಿಮಮ್ 3 days. ಏನೋ ಸಂಕೋಚ, ಸರಿ ಮಾಡ್ತಾ ಇದೀವಲ್ಲೋ, ಆ ಪಾತ್ರದೊಳಗೆ ಹೋಗಿದ್ದೀವಲ್ಲೋ, ಇದು ಡೌಟ್ ಬರ್ತಾನೆ ಇರುತ್ತೆ. ಕಡೆ ಒಂದಿನ ಗುರುವಲ್ಲಿ ಕೂತ್ಕೊಳುತ್ತೆ. ಹಾಗೆ ಸ್ಟೇಜ್ ಮೇಲೆ ಬಂದಾಗ ಅವ್ರು ಅನ್ಸುತ್ತೆ ಅವ್ರಿಗೆ, ಯಾಕಂದ್ರೆ ಅವರು ಓಪನ್ ಫೀಲ್ಡ್ ಅಲ್ಲಿ ಬೇರೆ ತರ ಪಾತ್ರಗಳು ಅದು ಇದು ಅಲ್ಲೆಲ್ಲ ಏನು ಟೈಮಿಂಗ್ ಇರಲ್ಲ, ಏನಿಲ್ಲ. ಸೊ ಇಲ್ಲಿ ಬಂದಾಗ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ. ಅಲ್ಲಿ ನಿಧಾನ ಗುರುವಲ್ಲಿ ಕೂತ್ಕೊಂಡ್ರು. ಈಗ ಗ್ರಿಪ್ ಸಿಕ್ತು. ಈಗ ನೆಕ್ಸ್ಟ್ ಎದೊಳ್ತೀರಾ ನೀವು. ತುಂಬಾ ಚೆನ್ನಾಗಿ ಮಾಡಿದ್ರಿ ರಂಗನಾಥ್ ಸರ್. ನಿಮಗಿಂತ ನಮಗೆ ಖುಷಿ ಇವತ್ತು ನಿಮ್ ಕಂಡ್ರೆ. ಯಾಕಂದ್ರೆ ಅವರ ಏಜ್ಗೆ, ಅವ್ರ ಎಕ್ಸ್ಪೀರಿಯನ್ಸ್ಗೆ ಒಂದು ಮಗು ಥರ, ಇನ್ನೂ ಚಿಕ್ಕವರು ಅವ್ರುಗಳೆಲ್ಲ ವಯಸ್ಸಲ್ಲಿ ಅನ್ನೋದು ಇಲ್ಲದೆ ಅವ್ರ ಹತ್ರ ಹೋಗಿ ಅವರ ಕರೆಕ್ಷನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾನು ಮಾಡ್ತಾರ ಚೆನ್ನಾಗಿದ್ಯಾ, ಕರೆಕ್ಟಾಗಿ ಬಂದಿದ್ಯಾ, ಇನ್ನೊಂದು ಅವರು ನನಗೆ ಎಷ್ಟು ಬೇಜಾರಾಯ್ತಂದ್ರೆ, ಇಲ್ಲಿ ಸ್ಕಿಟ್ ಹೋಗೋಕ್ಕಿಂತ ಮುಂಚೆ ನೀವು ಮೆಂಟ್ರಿ ಅಂತ ನಾನು ಕಾಲು ಬೀಳಕ್ ಬಂದ್ರು ಸರ್. ನಾನು ಗಾಬರಿ ಆಗ್ಬಿಟ್ಟೆ. ನನಗೆ ಸರ್ ನಿಮ್ಮ ಕಾಲು ನಾವು ಬೀಳ್ಬೇಕು ಸರ್, ನಾವು ಯಾಕೆ ಅವ್ರು ದೊಡ್ಡ ಕಲಾವಿದ್ರು ಸರ್ ಯಕ್ಷಗಾನದಲ್ಲಿ ಅವರು. ಅದಕ್ಕೆಲ್ಲ ಅಳಬಾರ್ದು. ಯಾರು ಬದುಕಲ್ಲಿ ನಾನು ಸಣ್ಣವ ಅಂತ ಅನ್ಕೊಂತಾನಲ್ಲ, ಅವನು ಯಾವತ್ತು ಬದುಕಲ್ಲಿ ದೊಡ್ಡವ. ಎಸ್. ಯಾವನು ತನ್ನ ಬದುಕಲ್ಲಿ ನಾನೇ ದೊಡ್ಡವ, ಅವನು ನಿಜ ಜೀವನದಲ್ಲಿ ಸಣ್ಣವ. ದಿಸ್ ಇಸ್ ದಿ ರೋಲ್. ನೀವೆಲ್ಲ ಯಾರು ನೋಡಿದ್ರೋ ಬಿಟ್ರೆ ಗೊತ್ತಿಲ್ಲ. ನಾನು ರಾಜ್ಕುಮಾರ್ ಅವ್ರು ಮೇಕಪ್ ಹಾಕೊಂಡು ನೋಡ್ತಾ ಇದ್ದೆ, ಅವ್ರು ಮೀಸೆ ಬರೆಯೋದು ನೋಡ್ಕೊತಾ ಇದ್ದೆ, ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ನಾನು ನೋಡ್ತಾ ಇದ್ದೆ. ವಿಷ್ಣು ಸರ್ ಆ್ಯಕ್ಟ್ ಮಾಡೋದು ನಿಂತ್ಕೊಂಡು ನೋಡ್ತಾ ಇದ್ದೆ, ಜೋಸೇಮನ್ ಅವ್ರು ಡೈರೆಕ್ಷನ್ ಮಾಡ್ಬೇಕಾರೆ. ಅನಂತ್ನಾಗ್ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ನಾನು ನೋಡ್ತಾ ಇದ್ದೆ. ಅವರೆಲ್ಲ ಹೆಂಗಿದ್ರು ಅಂದರೆ, ಯಾಕೆ ಅವರೆಲ್ಲ 40 ವರ್ಷ 50 ವರ್ಷ ಇವತ್ತು ಕಲಾವಿದರಾಗಿ ಉಳ್ಕೊಂಡ್ರು ಅಂದರೆ, ಅವ್ರಿಗೆ ಯಾರಿಗೂ ಆ ತಲೆಮಾರಲ್ಲಿ ಒಂದು ದಿನ ಅಹಂಕಾರ ಇರಲಿಲ್ಲ. ಆಮೇಲೆ ಸಾಮಾಜಿಕವಾಗಿ ಅವ್ರೇನಾದರೂ ಹೊರಗಡೆ ಬಂದರು ಅಂದರೆ ಮಗು ಥರ ನಿಂತ್ಕೊಂಡವ್ರು. ಎಲ್ಲರೂ ಜನ ನಾನು ನೋಡಿದ್ರೆ ಆನಂದವಾಗಿ ನಿಂತ್ಕೊಂಡವ್ರು. ಇವತ್ತಿನ ಜನ್ರೇಷನ್ ನಾವು ಬೇರೆ ಥರ ಇದ್ದೀವಿ. ನಾವು ಬಂದ ತಕ್ಷಣ ಹಿಂಗೆ ಬಂದ್ಬಿಡ್ತೀವಿ. ನಾವು ಬರ್ತಾನೆ ಸ್ಟೈಲ್ಗಳು ಮಾಡ್ಕೊಂಬರ್ತೀವಿ. ಅವತ್ತೆಲ್ಲ ಹಂಗಿರಲಿಲ್ಲ, ಭಾಳ ಡೌನ್ ಟು ಅರ್ತ್ ಇದ್ರು. ಅದಕ್ಕೆ ಅವರೆಲ್ಲ ಅಜರಾಮರವಾಗಿ ಹೋದರು. ಯಾವತ್ತೂ ಒಬ್ಬ ಕಲಾವಿದ ತುಂಬ ವರ್ಷ ಬಾಳಿಕೆ ಬರಬೇಕು ಅಂದರೆ ಅವನು ಬದುಕಬೇಕಾದ್ರೆ ಹೇಗೆ ಅಂದರೆ ಸಿಂಪ್ಲಿಸಿಟಿ. ಎಲ್ಲ ಗೊತ್ತಿದ್ರೂ ಗೊತ್ತಿಲ್ಲ ಅನ್ನೋ ಥರ ಯಾವನು ಇರ್ತಾರೆ, ಅವನು ಡೆಫಿನೆಟಾಗಿ ತುಂಬ ಉತ್ತಮವಾದ ಪ್ರಜೆ ಆಗೇ ಆಗ್ತಾನೆ, ಯಾವುದೇ ಕ್ಷೇತ್ರ ಆಗಲಿ. ದಟ್ ಈಸ್ ದಿ ಬ್ಯೂಟಿ ಸರ್. ನೀವು ನಿಮ್ಮ ತಪ್ಪೇ ಇಲ್ಲ. ನನಗೆ ಅರ್ಥ ಆಗ್ತದೆ. ಹಿರಿಯಾಗಿ ನಾನು ಚಿಕ್ಕ ಹುಡುಗರ ಜೊತೆ ಎಲ್ಲ ಕಲ್ತ್ಕೋಬೇಕು ಅನ್ನೋದು ಇನ್ನೂ ಉದ್ವೇಗ ನಿಮಗಿದೆಯಲ್ಲ, ಅದೇ ನಿಮ್ಮಲ್ಲಿರುವಂಥ ದೊಡ್ಡ ಗುಣ. ಸೂಪರ್ ಸೂಪರ್. ಇನ್ನು ಇವನು ವಿಠಲ, ಅವನು ಪಾತ್ರನ ಎಷ್ಟು ಚೊಕ್ಕವಾಗಿ ಮಾಡ್ದ ಗೊತ್ತ. ಅವನು ಹೌದು, ಭಾಳ ಬ್ಯೂಟಿಫುಲ್ ಆಗಿ ಅದೇನೋ ಕೀತ್ 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 ಚೆನ್ನಾಗಿತ್ತು ಕಣೋದು. ಅವನ ಮಧ್ಯ ಅದೇನೋ ಸ್ಟೆಪ್ಪು ಅದೆಲ್ಲ ಚೆನ್ನಾಗಿತ್ತು. ಆಮೇಲೆ ಇವನು ಮಿಮಿಕ್ರಿ ಮಾಡ್ದವನಲ್ವಾ ನೀನು? ಹಾಂ, ಅವ್ನು ಟ್ರೈ ಮಾಡಿದ್ದಾನೆ. ಬೇರೆ ಏನೋ ಹಿಂಗೆ ಕಲಾವಿದರು ಮೊನಾಟನಿ ಆಗಬಾರ್ದು, ಒಂದೇ ಥರ ಕಾಣಿಸ್ಬಾರ್ದು, ಒಂದೇ ಥರ ಆ್ಯಕ್ಟ್ ಮಾಡಬಾರ್ದು, ಒಂದೇ ಥರ ಬಟ್ಟೆ ಹಾಕ್ಬಾರ್ದು, ಚೇಂಜ್ ಆಗ್ತಾ ಇರಬೇಕು. ಸೊ ಇವು ಟ್ರೈಡ್ ಚೆನ್ನಾಗಿ ಮಾಡಿದೆ ನೀನು. ಇನ್ನು ಇವನು ಉತ್ತರ ಕರ್ನಾಟಕದವನು, ಅವನು ಯಾವ ಪಾತ್ರ ಕೊಟ್ಟರು ಪ್ರಕಾಶ ಪರೀಕ್ಷೆ ಮಾಡ್ತಾನೆ. ಚೆನ್ನಾಗಿ ಮಾಡಿದ್ದೆ. ಆ್ಯಂಡ್ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ. ನಿನ್ನ ಹೈಟು, ನಿನ್ನ ಪರ್ಸ್ನಾಲಿಟಿ ಎಲ್ಲವೂ ಅದ್ಭುತವಾಗಿದೆ. ಡೆಫಿನೆಟಾಗೆ ನಂಗೆ ಗೊತ್ತಿಲ್ಲಪ್ಪ, ಟ್ರೈ ಮಾಡಿದೆ. ನೀನು ಕೂಡ ಯಾವತ್ತಾರ ಒಂದಿನ ಹಿಡಿಬೋದು, ಛತ್ರಿ ಹಿಡಿಬೋದು. ಎಂತೆಂಥ ಬ್ಲೇಡ್ಗಳೆಲ್ಲ ಛತ್ರಿ ಹಿಡ್ಕೊಂಬಂದವ್ರೆ, ನಿನಗೆ ಹಿಡಿಯೋಕ್ಕಾಗಲ್ಲ ಏನಲ್ಲಿ. ಚೆನ್ನಾಗಿದೆ, ನೀನು ಸೂಪರ್ ಆಗಿದೆ. ಇವನ್ ಬಗ್ಗೆ ಹೇಳಕ್ ಬಂದೆ. ನಿಜವಾಗ್ಲೂ ನೀನು ಕಷ್ಟಪಟ್ಟು ಚೆನ್ನಾಗಿ ದಂಡಿಸಿದ್ಯಾ ದೇಹನ, ತುಂಬ ಚೆನ್ನಾಗೂ ಕಾಣ್ತಾ ಇದ್ದೀರಾ. ಆಮೇಲೆ ಅಣ್ಣ, ಈಗ ಒಂದೇ ಒಂದು ನಿಮಿಷ, ಅವನು ನ್ಯಾಚುರಲ್ ಆಗಿ ಬಾಡಿ ಬಿಲ್ಡಿಂಗ್ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ ನಮಗೆ. ಒಂದು 50 ಡಿಪ್ ಹೊಡಿಸಿ. 50 ಹೊಡಿಯ ನೋಡೋಣ. ಹೊಡಿಯ ಸರ್ 50 ಎಷ್ಟು ಹೊಡಿತಪ್ಪ ನಾನ್ ಸ್ಟಾಪ್? ಸರ್ 100 ಹೊಡಿತೀನಿ, ಬಟ್ ನಾನ್ ಸ್ಟಾಪ್ ಅಲ್ಲಿ ಆಗಲ್ಲ. ನಾನ್ ಸ್ಟಾಪ್ ಅಲ್ಲಿ 20 ಹೊಡಿತೀನಿ ಸರ್. ಇವಾಗ ಎಷ್ಟು ವಯಸ್ಸು ನಿನಗೆ? ಸರ್ 36. ನಮ್ಗೆ ಎಷ್ಟು ಸರ್ ಗೊತ್ತಿಲ್ಲ. 60. ನೀವೆಷ್ಟು ಹೊಡಿತೀರಿ ಸರ್? ಬಾ, ನೀನು ಎಷ್ಟು ಹೊಡಿತೀಯ ಅಷ್ಟು ಹೊಡಿತೀನಿ. ಓಹೋ ಅಣ್ಣ, ಹೌದಾ?
28, 29, 30. ಸೂಪರ್ ಅಣ್ಣ. ಅಪ್ಪ್ಯ ಇನ್ನೊಂದು ಚೂರು ಆಕ್ಚುಲಿ ಅಣ್ಣಂದು ಫಾಲೋ ಮಾಡು. ಅಂದ್ರೆ ಅವ್ರದ್ದು ಕಂಪ್ಲೀಟ್ ಈ ಬ್ಯಾಕ್ ಇದೆಯಲ್ಲ ಅದು ಸ್ಟಡಿ ಇತ್ತು. ಅದು ನೀನು ನೋಡ್ಬೇಕಾರೆ ಸ್ವಲ್ಪ ಹಿಂಗಿತ್ತು ನಿಂದು. ಅವರು ಪರ್ಫೆಕ್ಟ್ ಅಂಡ್ ಒಂದು ಸ್ಪೀಡ್ ಇತ್ತು ಅಣ್ಣಂದು, ಕರೆಕ್ಟ್ ಆಗಿತ್ತು. 30 ಕೂಡ ಅದೇ ಸ್ಪೀಡಲ್ಲಿ ಇತ್ತು. ಸೊ ಅವರು ಪಂಟ್ರು. ಅವರು ನಾನು ಮುಂಚೆಯಿಂದ ಅವರು ಇಂಡಸ್ಟ್ರಿ ಬರೋದಕ್ಕಿಂತ ಮುಂಚೆ ಜಿಮ್ ಮಾಡ್ತಿದ್ರು. ಅಂಡ್ ನಾನು ನೋಡಿದೀನಿ ಸರ್, ನೀವು ಮುಂಚೆ ವಿಲನ್ ರೋಲ್ಗಳೆಲ್ಲ ಮಾಡುವಾಗ, ಕಾಮಿಡಿ ರೋಲ್ ಮಾಡುವಾಗೆಲ್ಲ ಜಿಮ್ ಮಾಡ್ಕೊಂಡು ನಿಮ್ ಜಿಮ್ ಬಾಡಿ ನಿಮ್ದು. ಸೊ ಅವಾಗಿಂದ ಮಾಡ್ಕೊಂಬಂದ ನಿಮ್ಮ ಮುಂದೆಲ್ಲ ನಾವು ಮಾಡೋಕ್ಕಾಗುತ್ತೆ ಸರ್. ಸೂಪರ್. ಮನೇಲಿ ಒಂದು ಕ್ಯೂಟ್ ಜಿಮ್ ಇದೆ ಅಲ್ಲ ಅಣ್ಣ ನಿಮ್ದು? ಏನೇನು ವರ್ಕೌಟ್ ಮಾಡ್ತೀರಣ್ಣ ಮನೇಲಿ ಒಂದು ರೊಟೀನ್ ಅಂತ ಹೋದ್ರೆ? ನಾನು ಒಂದು 45 ಮಿನಿಟ್ಸ್ ಕಾರ್ಡಿಯೋ ಮಾಡ್ಬಿಡ್ತೀನಿ ಬೆಳಗ್ಗೆ. ಓಕೆ. ರಾತ್ರಿ ನಮ್ಮ ಟ್ರೈನರ್ ಬರ್ತಾನೆ, ಬಂದ್ರೆ ವೇಟ್ ಟ್ರೈನಿಂಗ್ ರಾತ್ರಿ. ಓಕೆ. ಈಗ MP ಆದಮೇಲೆ ಇರೆಗ್ಯುಲರ್ ಆಗಿದ್ದೀನಿ. ಟ್ರಾವೆಲ್ ನಾಚಿಕೆ ಆಯ್ತು ನನಗೆ, ತಿರ್ಗಾ ಶುರು ಮಾಡ್ತಾ ಇದ್ದೀನಿ. ಸೂಪರ್ ಏನ್ ಸರ್ ಆದ್ರೂ 30 ಹೊಡಿಯೋದು ಇದೆಯಲ್ಲ, ಸಾಧ್ಯನಾ ಸರ್? 30 ಹೊಡೆದ್ರಿ ಇವಾಗ ನೀವು. ವೆರಿ ಟ್ರೂಲಿ ಇನ್ಸ್ಪೈರಿಂಗ್ ಅಣ್ಣ, ಟ್ರೂಲಿ. ಯಾಕೆ ಅಂದ್ರೆ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಶ್ರೀಮಂತ ಆಗಿ ಕಾರ್ ಇಟ್ಕೊಂಡು ಮನೆ ತಗೊಂಡು ಸಖತ್ತ ಕೂತು ತಿನ್ಬೋದು, ಅವನೇ ಸಾಹುಕಾರ ಅಂತ ತಿಳ್ಕೊಂಡಿದ್ದಾರೆ. ನನ್ನ ಪ್ರಕಾರ ರಾಜ್ಕುಮಾರ್ ಅವ್ರು ಹೇಳಿದೆ ನನಗೆ ಅಂದರೆ, ಯಾವ ಮನುಷ್ಯ ಆರೋಗ್ಯ ಇಟ್ಕೊಂಡಿರ್ತಾನೆ ಅವನೇ ನಿಜವಾದ ಸಾಹುಕಾರ. ಯಾವನು ಆರೋಗ್ಯ ಇಟ್ಕೊಂಡಿಲ್ಲ ಅವ್ನು ದುಡ್ದಿರೋದನ್ನೆಲ್ಲ ಬೇರೆಯವ್ರು ತಿಂತಾ ಇರ್ತಾರೆ. ಇವನು ಮಾತ್ರೆ ಔಷಧಿ ತಿನ್ಕೊಂಡು ಇವನು ದುಡ್ದಿರೋದನ್ನ ಬೇರೆಯವ್ರು ತಿನ್ನೋದು ನೋಡ್ತಾ ಇರ್ತಾರಂತೆ. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ಆರೋಗ್ಯಕ್ಕೆ ಇರಬೇಕು. ಸೂಪರ್ ಅಣ್ಣ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಬರ್ಲಿ ಜೋರ ಚಪ್ಪಾಳೆ ಜಗಣಿಗೆ. ಟ್ರೂಲಿ ಇನ್ಸ್ಪೈರಿಂಗ್. ಒಬ್ಳನ್ನ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳು ಫೋನ್ ನಂಬರ್ ಇಟ್ಕೊಂಡಿರಿ ಅಂತ ನಮ್ಮ ಭಟ್ರು ಎಲ್ರಿಗೂ ಕಿವಿ ಮಾತು ಹೇಳಿದ್ರು. ಆದ್ರೆ ಇಲ್ಲೊಬ್ಬ ಭೂಪ ಅದನ್ನ ಬೇರೆ ತರ ಅರ್ಥ ಮಾಡ್ಕೊಂಡು 3 ಜನ ಹೆಂಡ್ತಿರ್ನ ಮದುವೆ ಹಾಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಿದ್ದಾನೆ ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಮಂಡ್ಯದ ಗಿಲ್ಲಿ ನಟ, ಹಾಸನದ ಮಂಜುಳಾ, ಯಲ್ಲಾಪುರದ ಶುಭಲಕ್ಷ್ಮಿ, ಮಂಗಳೂರಿನ ಪಿಂಕಿ ರಾಣಿ ಹಾಗೂ ತಂಡದ ಮೆಂಟರ್ ಅಂಡ್ ಸೀನಿಯರ್ ಖಿಲಾಡಿ ಹಾಸನದ ಸಂತೋಷ್. ಒಲಿದಿದೆ ಈಗ ಚೆಲುವೆಗೆ ಒಲವೋ ಒಂದು ದಿವಸ ನೀನ್ ಹೆಂಡತಿ ಜೊತೆ ಈ ತರ ಡಾನ್ಸ್ ಮಾಡಿಲ್ವಲ್ಲ? ಒಂದು ದಿವಸ ಇಲ್ಲ ಅದು ಎಂಟ್ರಿ ಸರಿ ಇಲ್ಲ. ಒಂದೊಂದು ನೃತ್ಯ ಸೌಂದರ್ಯ ಕಾಣಿಸ್ತಾ ಇಲ್ಲ. ಅದು ಏನಂದ್ರೆ ನೀನು ಲಾಕ್ ಹಾಕೋದೆಲ್ಲ ಸರಿಗಿಲ್ಲ. ರೆಡಿ, ನೀವು ಅಲ್ಲಿ ಬನ್ರಿ, ಅಲ್ಲಿ ಬನ್ನಿ. ಒಲಿದಿದೆ ಈಗ ಚೆಲುವೆಗೆ ಒಲವೋ ನಾವ್ಯಾರು ಏನು ಹೇಳ್ಕೊಟ್ಟಿಲ್ಲ. ಅಲ್ಲ, ಇದೇ ಸ್ಕಿಟ್ ಎಂಡ ಸ್ಟಾರ್ಟ್ ಅಂತ ತಾಯಿ ಹೊಡೆದವಳೆ. ನೋಡು, ಇಷ್ಟೇ ಕಣೋ ಹೆಂಡತಿ ಅಂದರೆ. ಅವಳ ಜೀವನದಲ್ಲಿ ಅವಳ ಆಸ್ತಿನ ಕಿತ್ಕೊಳ್ಳಿ, ಅವಳ ಕಾರ್ನ ಕಿತ್ಕೊಳ್ಳಿ, ಒಡವೆನ ಕಿತ್ಕೊಳ್ಳಿ, ಆದರೆ ಅದನ್ನ ಕಿತ್ಕೊಳಕ್ ಬಿಡಲ್ಲ. ಕುಂತ್ಕೋಗು, ಶೂಟಿಂಗ್ ಅಲ್ಲಾದ್ರೂ ಎಂಜಾಯ್ ಮಾಡ್ತೀನಿ. ಮತ್ತೆ ಹೋದ್ವಾರ ನನ್ ಜೊತೆ ಡ್ಯಾನ್ಸ್ ಮಾಡು ಅಂದ್ರೆ ಎಷ್ಟು ಕೆಡ್ತಾಗ್ ಮಾಡ್ದ ಅಂದ್ರೆ ನನ್ನ ಜೀವನದಲ್ಲಿ ಒಂದು ಹತ್ರದಿಂದ ಮುಖಾನೇ ನೋಡ್ಬಾರ್ದು, ಅಷ್ಟು ಕೆಡ್ತಾಗ್ ಮಾಡಿದ್ರು. ಅಲ್ಲಮ್ಮ, ನೀನ್ ಮನೆ ಕರ್ಕೊಂಡು ಹೋಗಿ ಡೀಪ್ ಆಗಿ ಎಲ್ಲ ಟ್ರೈನಿಂಗ್ ಕೊಡ್ಬೇಕು ತಾನೇ ನೀನು. ಅವ್ರಿಗೆ ಹೇಳೋದಕ್ಕೆ ನನಗೆ ಡ್ಯಾನ್ಸ್ ಪ್ಯಾನ್ಸ್ ಬರಕಲ್ಲ, ಬಿಟ್ಬಿಡವ, ಹೆಂಗ ಮಿಮಿಕ್ರಿ ಮಾಡ್ತೀನಿ ತಾನೇ ಸಾಕು ಅಂದ್ರು. ಅಲ್ಲ, ನೀನು ಅದನ್ನ ಪಳ್ಕೊಂಡು ಏನೋ ಮಾಡಿ ಒಂಚೂರು ಎಲ್ಲ ಟ್ರೈನಿಂಗ್ ಕೊಟ್ಟು ಆ ಎಮೋಷನ್ ಕಲಿಸ್ಬೇಕಾಗಿತ್ತು. ಇವಮ್ಮ ಅವ್ರ ಗಂಡನ ಹೆಂಗ್ ಕಲಿಸ್ತಾಳೆ ಗೊತ್ತಾ? ಅಣ್ಣ, ಆಯ್ತು, ಆರಂಭದಲ್ಲೇ ಪೊತ್ತಿ ತಂದು ಬಿಟ್ಬಿಟ್ಟಿದ್ರಿ.
ಸುಮ್ಮ ಕುಂತ್ಕಳೆ, ನನ್ನೇ ನಂಬ್ಕೊಂಡು 5-6 ಜೀವಗಳವೆ ಅಣ್ಣ ಇಲ್ಲಿ. ಹುಡುಗರು ಅಯ್ಯೋ, ಅದು ಅಡುಗುರು ಅಲ್ಲ, ಅಡುಗುರು. ಪರವಾಗಿಲ್ಲ, 8 ವಾರ ಆದ್ಮೇಲೆ ಒಂದು ಪಂಚ್ ಹೊಡೆದಿದ್ಯಾ ಮಗೆ. ಎಲ್ಲ ಈ ತುಕಾಲಿ ಆಶೀರ್ವಾದ. ಈ ವಾರನೇ ಎಲಿಮಿನೇಷನ್ ಆಗಿ ಮನೆಗೆ ಹೋಗ್ಬಿಡು. ದೇವಸಿ, ನಿನ್ನೆ ನಮ್ಮನ್ನ ಉಳಿಸಕ್ ಬಂದಿದ್ಯೋ ಇಲ್ಲ ನಮ್ಮನ್ನ ಹೊಳಸಕ್ ಬಂದಿದ್ಯೋ? ನಾನಿರೋವರೆಗೂ ನೀನ್ ಚಿಂತೆ ಮಾಡ್ಬೇಡ. ಡೇಂಜರ್ ಜೋನ್ ರವಿ ಪಕ್ಕನೇ ಕೂರಿಸ್ತೀನಿ. ಚೀನಾ, ಆದ್ರೂ ಈ ಸೀರಿಯಲ್ ಏನೋ ಒಂಥರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೀಯಾ. ಈ ಸೌಂದರ್ಯದ ಗುಟ್ಟೇನು? ಬೇಸಿಕಲಿ ಭಟ್ರು ನನ್ನ ಈ ಸೀರಿಯಲ್ ನೋಡಿದ ಮೇಲೇನೆ ಸೀರಿಯಲ್ ಹುಡುಗಿರ ನೋಡಲೇ ಬಾರದು ನಿಲ್ಲಲ್ಲ ಟೆಂಪರೇಚರ್ ಈ ಹಾಡ್ ಬಂದಿದ್ದು ಅಲ್ವಾ ಭಟ್ರೆ? ಅಯ್ಯೋ ಭಟ್ರೆ, ಸೀರೆ ಮೇಲೆ ಆಡ್ಬಾರ್ದು. ಸೀರೆ 1 to double ರೇಟ್ ಆಯ್ತು. ಚಡ್ಡಿ ಅಂಗಿ ಇದ್ರ ಮೇಲೆ ಒಂದು ಸಾಂಗ್ ಬಾರ್ದು, ರೇಟ್ ಜಾಸ್ತಿ ಮಾಡಬಾರ್ದಾ? ಅವರು ಎಷ್ಟೇ ಆದ್ರೂ ಶೃಂಗಾರದ ಹೊಂಗೆ ಮರದಲ್ಲಿ ಹೂ ಬಿಡಿಸಿರೋರು, ಅವ್ರಿಗೆ ಹೇಳ್ತಿದ್ದೀರಾ? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ಚಿನ್ನ, ನಮ್ಮಿಬ್ರಿಗೂ ಹುಟ್ಟೋ ಮಗುಗೆ ಏನಂತ ಹೆಸರಿಡೋಣ? ತುಕಾಲಿ ಪಟ್ಟು ಅಂತ ಇಡೋಣ. ತುಕಾಲಿ ಪಟ್ಟು ಅಂತ ಇಡಕ್ ನಾನು ಟೈಟಾನಿಕ್ ಸಿನಿಮಾ ಮಾಡ್ತಾ ಇದ್ದೀನಿ. ಸಣ್ಣ ಮರಿಗೋಡ ಗಿರಿಗೋಡ ಅಂತ ಇಟ್ಬಿಡೋಣ. ಸೂಪರೇ ಸೂಪರೇ. ಕಳ್ಳಿ ಕಳ್ಳ ಕಳ್ಳಿ ಕಳ್ಳ ಕಳ್ಳಿ ಕಳ್ಳ 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 ಕಳ್ಳರು ನಾವೆಲ್ಲರೂ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಸುಳ್ಳ 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 ಸುಳ್ಳರು ನಾವೆಲ್ಲರೂ. ಕಾಮಗಾರಿ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಅವ್ರ ಕೆಲಸ ಅವ್ರು ಮಾಡ್ಲಿ, ಬಂದ್ ಕೆಲಸ ನಾನು ಮಾಡ್ತೀನಿ. ರೀ, ಏನ್ರಿ ಅದು ಸೌಂಡು? ನಾನಿನ್ನು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. ಇದ್ಯಾವುದೇ ಇದು ನಾಯಿ ಬಗ್ಳುತ್ತದೆ. ಹಲೋ ಮಿಸ್ಟರ್, ನಾನು ಇಷ್ಟು ಕಷ್ಟಪಟ್ಟು ಬೇಕಂತಾರ ಮಿಮಿಕ್ರಿ ಮಾಡಿದೀನಿ, ನೀವು ನಾಯಿ ಅಂತ ನನ್ಗೆ ಅವಮಾನ ಮಾಡ್ತೀರಾ? ಬೇಸಿಕಲಿ ಈ ಮಿಮಿಕ್ರಿ ಆರ್ಟಿಸ್ಟ್. ಮಿಮಿಕ್ರಿ ಆರ್ಟಿಸ್ಟ್ ಮನಸ್ಸು ಮಹಿಸಬಾರ್ದು. ಇವನು ಮಾಡಿದ್ದು ಬೆಕ್ಕುದೆ. ಅಯ್ಯೋ, ನನ್ನ ಮಗನೇ ನಮ್ಮನೆಗೆ ಕಳ್ತನ ಮಾಡಕ್ ಬಂದಿದ್ಯಾ? ಕಚ್ಚಡ ನನ್ನ ಮಗನೇ, ಕಳ್ತನ ಮಾಡಿ ಜೀವನ ಮಾಡ್ಬೇಕೇನೋ? ದುಡ್ದು ಜೀವನ ಮಾಡು, ನಾನು ನೋಡ್ ಕಲಿ. 50 ರೂಪಾಯಿ ದುಡಿದ್ರೆ 49 ರೂಪಾಯಿ ದಾನ ಮಾಡಿ 1 ರೂಪಾಯಿ ಮನೆಗೆ ತಂದು ಕೊಡ್ತೀನಿ. ಇದು ಕಣೋ ಜೀವನ. ನಿನ್ನ ಕಳ್ತನ ಮಾಡಬಾರ್ದು ಕಣೋ. ನಾಲ್ಕು ಮಂದಿ ಒಪ್ಪಂತ ಡೈಲಾಗ್ ಹೇಳಪ್ಪ, ಇಲ್ಲಾಂದ್ರೆ ನೀನು ನೆನ್ಸಿ ಬಿಡಲ್ಲ. ನಾಯಿ ನನ್ನ ಮಗಳೇ, ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋತ್ತು ಅನ್ನದಲ್ಲಿ ಎಷ್ಟು ಮಜಾ ಇರುತ್ತೆ ಗೊತ್ತೇನೋ? ದುಡ್ತಿನ್ನು ಏನೇ ನೋಡಕ್ಕೆ ಅಮಾಯಕಂತಾರ ಅವನೇ, ಪಾಪ ಬಿಟ್ಬಿಡ್ರಿ. ಒಳ್ಳೆ ಕರ್ಕೋಗ ಅಮ್ಮಕ್ಕ ಎಲ್ಲ ಹೇಳ್ಬಿಡ್ತಾನೆ. ಕಚ್ಚಡ ನನ್ನ ಮಗಳೇ, ನಿನ್ನ ಪೊಲೀಸ್ ಕಿಟ್ ಕೊಡ್ತೀನಿ ಕಣೋ. ಅಮ್ಮ ಹೇಳ್ತೀನಿ ಕಣ, ನನಗೆ ಹೆಡ್ತಿ ಮಕ್ಳು ಅವರೇ ಕಣ, ಬಿಟ್ಬಿಡು ಹೆಂಗೋ ಬದಿಕತ್ತೀನಿ. ರಕ್ಷಿತಕ್ಕ, ನಾನೊಂದು ಹೇಳ, ನನ್ನ ಹತ್ರ ಒಂದು ಸೆಂಟ್ ಅದೇ. ಯಾವ್ದೇಳಿ? ಇನ್ನೋಸೆಂಟು. ಅಯ್ಯೋ, ನಮ್ಮ ಎಂಟ್ರು ಪಂಚ್ ಮಾಡ್ಬಿಟ್ರು. ಅಯ್ಯೋ ನನ್ನ ಮಗನ, ಓಪನಿಂಗ್ ಅಲ್ಲಿ 3 ಸ್ಕಿಟ್ ಲ್ಯಾಕ್ ಮಾಡ್ತಾ ಇದ್ದ, ಅದನ್ನು ಪಂಚ್ ಮಾಡದೆ ವಾಪಸ್ ಬರ್ತಾ ಇದ್ದ. ಈಗ ನನ್ನ ಹತ್ರ ಬಂದು ಕಾಲು ಹಿಡ್ಕೊತಿದ್ಯಲ್ಲಕ್ಕ ಅಂತ. ಕೊಟ್ಟಿರೋ ಒಂದ್ ಸ್ಕಿಟ್ಗೆ ನೀನ್ ಮೆಂಟರ್ ಆಗಿದ್ಯಲ್ಲ, ಡೈರೆಕ್ಟ್ ಮನೆಗೆ ಕಳಿಸ್ತಾರೆ ಬಿಡೋಣ. ಇನ್ನು ಮನೆಗೆ ಹೋಗೋ ಪರವಾಗಿಲ್ಲ, ಆದ್ರೆ ಹಾಸನ್ ಧರ್ಮದ ಪಕ್ಕ ಕೂತ್ಕೋಬೇಡ. ಮಾಡ್ತಾರೆ. ಇನ್ನೊಂದ್ಸರಿ ಕಳ್ತನ ಮಾಡ್ಬೇಡ, ಹೋಗೋ ದುಡ್ತೀನಿ. ನನ್ನ ಮಗ ಮೆಂಟ್ರಿಂಗ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ನನ್ನ ಡೈಲಾಗ್ ಎಲ್ಲ ಹೇಳ್ತಾವನೆ.
ಚಿನ್ನ ಕ್ಯಾಂಪಲ್ಲಿ ಅರ್ಜೆಂಟ್ ಕೆಲಸ ಅದೇ ಬರ್ಲಾ? ರೀ ಹೋಗಿ ಏನೋ ಕೊಟ್ಟೋಗಲ್ವಾ? ಥೂ ಇದ್ರವು ಸಾಳಾಗೋಗ ಎಡ್ಗೂರು ಮಂಜುಳಂಗೆ 2 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಕೆಲಸ ಹಾಕ್ಲಕ್ಕರಣ. ರೀ ಏನು ಇಲ್ವಾ ಅಂದೆ. ಏನ್ ಬಟ್ರೆ ಇದು? ಹುಡುಗಿರು ಕೇಳಿ ಕೇಳಿ ಮುತ್ತ ಕೇಳ್ತಾವ್ರೆ. ಈಗ ನೋಡಿ ಅಡ್ಗರ್ ಮಂಜುಳ ತುಟಿಗೆ ತುಟಿಯನ್ನ ಒತ್ತಿ ಕೊಡಲೆ, ಕೆನ್ನೆಗೆ ಕೆನ್ನೆ ಟಚ್ ಮಾಡಿ ಕೊಡಲೆ. ಇಲ್ಲ ಮೊದಲನೇದು ತುಟಿಗೆ ಈಗ ನೋಡಿ ರೆಡಿ. ವಾಸ್ ನೋಡಿತದೆ ಅಲ್ಲುಜ್ಜಿಲ್ವಾ? ಹಂಗಂದ್ರೆ ಅಲ್ಲೂ ಜೋತ್ಕೋದ್ರೆ ಗೊತ್ತಿಲ್ವಾ? ಕೆಂಪ ಸತ್ಕೊಂಡ್ ಬಂದ್ಬಿಡ್ತೀಯ, ಏನು ಗೊತ್ತಾಗಲ್ಲ. ಒಳಕ್ ಹೋಗಿ 8,000 ಕೋಟಿ ಅದೇ, ಒಂದೊಂದೇ ಕೋಟಿನ ತೆಗೆದು ಒರೆಸಿ ಮಡಗು. ಅಯ್ಯಯ್ಯೋ ಕಲಿ ಬಾಯಿಗೆ ಮಣ್ಣಾಕ 8 ಕೋಟಿನೂ ಇಲ್ಲ ಏನು ಇಲ್ಲ. ಜ್ಯೂಸ್ ಕುಡಿತ್ಯಾ ಅಂತ ಕೇಳ್ತಾನೆ ಮೇಡಮ್. ಹ್ಞೂ ಅಂತ ಹೇಳಿದ್ರೆ ನಿಂಬೆನ್ ತೋರಿಸ್ತಾನೆ ಜೋಬಿಗೆ ಇಟ್ಕೊತಾನೆ, ಜ್ಯೂಸ್ ಕೊಡ್ಸಿಲ್ಲ ಏನು ಇಲ್ಲ. ಇವನು ಬಾಯಿಗೆ ಮಣ್ಣಾಕ. ಅಯ್ಯ ಮಾನಗೇಡಿ ಹಳೆ ಮಾನಗೇಡಿ ಸ್ವಲ್ಪ ಮಾನ ಮರಿದೆ ಐತೆಲ್ಲ ನಿನಗ. ಯಾವಾಗ ನೋಡಿದ್ರು ಕ್ಯಾಪ್ ಅಂತ ಹೋಗ್ತಿರ್ತಿದ್ದಿ. ಹೆಂಡತಿ ಮನಿ ಮಠ ಅನ್ನೋದು ಏನಾರ ಖಬರ್ ಐತಿ ನಿನಗ? ಅದಕ್ಕ ನಾ ಆನಂದ್ ಸರ್ ಮನೆಗೆ ಹೋಗಿ ನನ್ ಗಂಡಗ್ ಒಂದಿಟ್ಟು ಬೂತಿ ಹೇಳ್ರಿ ಅಂತ ಹೇಳ್ಬೇಕಂತ ಅನ್ಕೊಂಡಿನ್ರಿ. ಎಲ್ಲಕ್ಕಂಗ್ ಸಿಟ್ ಮಾಡ್ಕೊಳಕತ್ತಿ ನನ್ ರಾಣಿ. ಲೇ ಹುಚ್ಚು ಕೋಡಿ, ಎತ್ತಕ್ ನೀನ್ ಹೊಳ್ಳ ಮಳ್ಳ ಹೊಯ್ಕೊತಾ ಇದ್ದೀನಿ ನಿನ್ನ. ಮದ್ವೆ ಆಗಿ ಇಷ್ಟು ವರ್ಷ ಆತು, ಒಂಚೂರು ನನ್ ಭಾಷೆ ಬರಂಗಿಲ್ಲ ಇವನಿಗ. ಅದು ಎಲ್ಲಿಂದ ಕಲ್ತಾನೆ ನೋಡ. ಈ ಟೈಮಲ್ಲಿ ಮಾಡಿದ್ರೆ ಪಂಚಾಯತದಂತ ಶರಣಯ್ಯ ಟೀ ಹೇಳಿದ್ರು, ಅದಕ್ಕೆ ಉತ್ತರ ಕರ್ನಾಟಕ ಆಯ್ಕೊಂಡಿದ್ದೀನಿ. ನೋಡ ಭಟ್ರು ಅವರು ಬಿಸಿ ಆಗ್ಯಾರ, ನಾನು ಬಿಸಿ ಆಗಿದ್ದೀನಿ. ಯಾಕಕ್ ಕೇಳ? ಅವ್ರು ಮುತ್ತು ಕೊಡಿಸ್ಕೊಳ್ಳೋದ್ರಲ್ಲಿ ಬಿಸಿ, ನಾನು ಮುತ್ತು ಕೊಡೋದ್ರಲ್ಲಿ ಬಿಸಿ. ಒಟ್ಟಲ್ಲಿ ನನ್ನ ಮಗ ನೀನು ಒರಿಜಿನಲ್ ನಿನ್ನ ಜೀವನನ ಡ್ರಾಮಾ ಒಳಗೆ ಇಟ್ಬಿಟ್ಟಿದ್ದೆ ಕಣ. ನಂಗೆ ಬಹಳ ಖುಷಿ ಆಗೋಯ್ತು ಕಣ, ತುಂಬಾ ಖುಷಿ ಆಯ್ತು. ಮುಂದುವರ್ಸು ಜಗೀರ್ ಸರ್ ಹಿಂಗ ಹೇಳಿನ ಬರೀ ನನ್ ತಣ್ಣಗ್ ಮಾಡ್ಬಿಡ್ತಾನ್ರಿ ನನ್ ಗಂಡ. ಕೋಡಿ ಹಳೆ ಕೋಡಿ. ಹುಚ್ಚ ಕೋಡಿ, ಯಾಕಕ್ ಟೈಮ್ ವೇಸ್ಟ್ ಮಾಡ್ತಿ? ಬಾರ ಸಂಸಾರದ ನೌಕಿ ಎಳಿಯೋಣ ಬಾ. ಅಯ್ಯೋ ಇಳಿಸ್ರಿ, ನಂಗೆ ನಾಚಿಕ್ ಬರಕತ್ತೈತಿ. ಜಾಸ್ತಿ ಹೊತ್ತು ಎತ್ಕೋಬೇಕು ಅಂತ ಆಸೆ. ನನ್ನ ಹೆಂಡತಿ ಮೆಟ್ರಗಂಡ್ ಬಿಡ್ಕೊಂಡು ನೋಡ್ತಾವಳೆ. ಸೌಂಡ್ ಆಗಕತ್ತೈತಲ್ರಿ. ನಾನಿನ್ನು ಕೆಲಸನೇ ಮಾಡಿಲ್ವಲ್ರಿ. ಇದು ಯಾವುದೇ ಬೆಕ್ಕೇನಾದ್ರು ಮನೆ ಮೇಲೆ ನೋಡ್ತಿತ್ತ? ನೋಡ್ತೀನಿ ಇದು. ಅಯ್ಯೋ ನನ್ನ ಮಗನು. ನಾನಲ್ಲ, ಕಳ್ಳ ನೀನು. ಒಂದು ಮನೆಯಿಂದ ಒಂದ್ ಮನೆಗೆ ಹೋಗ್ತಾ ಇದ್ದೀನಿ, ನೀನ್ ಹೆಂಗೋ ನಾನು ಹೋಗೋ ಜಾಗಕ್ಕೆ ಬರ್ತಾ ಇದೀಯಾ? ಅದು ನೀವು ಜೋಡಿ ನಂಬರ್ 1 ಥರ್ಡ್ ವಿನ್ನರ್ ಅಲ್ವಾ, ಫಾಲೋ ಮಾಡ್ತಾವ್ನಿ. ಡೈಲಾಗ್ ಇನ್ನೊಂದ್ಸರಿ ಹೇಳ. ನೀವು ಜೋಡಿ ನಂಬರ್ 1 ಥರ್ಡ್ ವಿನ್ನರ್ ಅಲ್ವಾ, ಅದಕ್ಕೆ ನೀವು ಫ್ಯಾನ್ ನಾನು ಫಾಲೋ ಮಾಡ್ತಾವ್ನಿ. ಜಾಸ್ತಿ ಥರ್ಡ್ ವಿನ್ನರ್ ಅನ್ಬೇಡ ಕಣ. ರೋಡಲ್ಲಿ ಹೋಗೋ ಐಕ್ಲೆಲ್ಲ ಥರ್ಡ್ ಸಂತು ಅಂತ ಕೂಗ್ತಾರ ಕಣ. ಪ್ಲೀಸ್ ಸರ್, ಪ್ಲೀಸ್ ಯಾರಿ ಅವ್ರ ಖಬರ್ಗೇಡಿ? ಹಲೋ ಮೇಡಮ್, ಮೈ ನೇಮ್ ಇಸ್ ಕಳ್ಳ, ಕಮಿಂಗ್ ಫ್ರಮ್ ಟು ಕೋಣನಕುಂಟೆ ಕ್ರಾಸ್. ಅಯ್ಯೋ ಮಾರ್ಗೇಡಿ ರೀ, ಅವನೇನ್ರಿ ಕಳ್ಳಗಿಲ್ಲ ಅನ್ನಕತ್ತಾರ. ನೀನಂದ್ರೆ ಸಾರು ಪಾರು ಸಾಂಬಾರ್ ಅಂತ ಮಾತಾಡಕತ್ತಿರಲ್ಲ. ದಬಾಯಿಸ್ರಿ ಅವನ. ಕಳ್ಳ ದಬಾಯಿಸ್ರಿ. ಇವನು ಹೊಡಿಯಕ್ಕೆ ದೊಣ್ಣೆ ತಗೋಬರಗು. ಕಾಲಿ ಬಿಡ್ತಿ ಕೇಳು. ಅವಳಿಗೆ ಗೊತ್ತಾದ್ರೆ ನೇಣಕ್ಕ ಬಿಡ್ತಾಳೆ, ಇವಳಿಗೆ ಗೊತ್ತಾದ್ರೆ ಇವಳು ನೇಣಕ್ಕ ಬಿಡ್ತಾಳ. ಅವ್ರದ್ದು ಊರ್ ಬಾಗ್ಲು ಮಾಡ್ಬಿಡ್ತಾಳೆ ಕಣ. ಅವ್ರಿಗೆ ಗೊತ್ತಾದ್ರೆ ಈ ಸ್ಟೇಜ್ ಇದ್ದಲ್ಲೇ ಕಳಿಸ್ಬಿಡ್ತಾಳೆ ಕಣ. ತಗೋರಿ ಇದ್ರಾಗ ಹೊಡೆದ್ರ ಅವ್ನ ಹಂಗ ಬಿದ್ದು ಬಿಡ್ಬೇಕು. ಅಷ್ಟಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿ ತಗೋಬರ್ತೀನಿ. ಅದು ನೀವನ ಬಾಯಾಗ ಮತ್ತಿವನ ಮೂಗನಾಗ ತುರ್ಕಿ ಹಂಗ ಬೇಡ್ಸ್ರಿ ಅಂತ ಹೇಳಕ್ ಬಂದ. ಏನ್ರಿ ಮಾಡಕತ್ತೀರಿ? ಲೇ ಇವ್ನ ಹಂಗೆ ಹೊಡೆದ್ರೆ ಸಾಲಲ್ಲ, ಹಗ್ಗ ತಗೋಬರಗು, ಕಟ್ಟಾಕೊಡಿ ಅಣ್ಣ. ನೀನ್ ದಮ್ಮ ಎದ್ದಿಕ್ಕರ, ನನ್ನ ಹೆಂಡತಿ ಹಂಗೆ ಬಗಲ್ಲ. ಅವಳು ಕತ್ತಿಗೆ ಚಾಕಿಟ್ಬಿಡು, ನಾನು ಬೇಡ್ಕತ್ತೀನಿ, ಆಗ ನಿನ್ಗೆಲ್ಲ ತುಂಬ ಕಳಿಸ್ಬಿಡ್ತೀನಿ. ಥರ್ಡ್ ವಿನ್ನರು
ಐಟೆಕ್ ಕೊಟ್ಟು ಜಡ್ಜಸ್ ನಮ್ಮ ಅಣ್ಣಂದು ಇನ್ನೊಂದು ಮಕ್ಕ ನಿಮಗೆ ಗೊತ್ತಿಲ್ಲ ಅನ್ಸ್ತದೆ. ನೆನ್ನೆ ಮೊನ್ನೆ ರಿಹರ್ಸಲ್ ಅಲ್ಲಿ ಜಾಸ್ತಿ ಡೈಲಾಗ್ ಹಾಕಬೇಡ್ರಿ ಕಣ್ರು, ಜಾಸ್ತಿ ಇಂಪ್ರೂವೈಸೇಷನ್ ಮಾಡ್ಬೇಡ್ರಿ ಕಣ್ರು, ಸ್ಕಿಟ್ ಲ್ಯಾಗ್ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಇವಾಗ ಇರೋ ಬರೋ ಡೈಲಾಗ್ ನೆಲ್ಲ ಹಾಕಂಡ್ ನಮ್ಗೆ ಡೈಲಾಗ್ ಮರೆಸ್ತವನೆ. ಸುಮ್ನೆ ತುಕಾಲಿ ಸ್ಟಾರ್ ಕರ್ದಾರ ನಮ್ಮ ಅಣ್ಣ. ಏನ್ರಿ ಮಾಡಕತ್ತೀರಿ? ತಗರಿ ಇದನ್ನ. ಚಾಕ್ ತಗೊಂಡ್ ಚುಚ್ಚೋ ನನ್ ಡೈಲಾಗ್ ಹೇಳಿ ನಿನ್ ಡೈಲಾಗ್ ಮರ್ತ್ಕೊಂಡಿದ್ಯಾ? ಎಲ್ಲ ನಿನ್ ಮೆಂಟರಿಂಗು. ಮರ್ಯಾದೆಯಿಂದ ಈ ಚೀಲಕ್ಕೆ ಸಾಮಾನು ತುಂಬು, ಇಲ್ಲ ನೀನ್ ಹೆಂಗ್ತೀನಿ ಆಮೇಲೆ ಹೋಗಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಜೀವ ಇಲ್ದಿರೋ ಈ ವಸ್ತುಗೋಸ್ಕರ ನಾನು ಹೆಂಡತಿ ಕಳ್ಕೊಳ್ಳದ ಅವಳನ್ನ ಪಡ್ಕೊಳ್ಳೋಕೋಸ್ಕರ ಬೆಟ್ಟದ ಪಾದಯಾತ್ರೆ ಮಾಡಿ ಕೇಳ್ಕೊಂಡು ಪಡ್ಕೊಂಡಿದ್ದೀನಿ ಕಣೋ. ಅವಳಿಲ್ಲ ಅಂದ್ರೆ ನನ್ನ ಬದುಕೇ ಇಲ್ಲ. ರಾತ್ರಿ ಸರಿ ಅವಳು ಹಾಲು ಕುಡಿಸಿ ಮಲಗಿಸ್ತಾ ಇದ್ದಿದ್ದಲ್ಲ ನೋಡಿ ನಾನು ಎಂತ ತಾಯಿ ಸಿಗಬಾರ್ದಾಗಿತ್ತ ಅಂತ ಕೇಳ್ಕೊತಾ ಇದ್ದೆ. ಈ ತಾಯಿ ನಾನು ಕಳ್ಕೊತೀರ ಬೇಡ, ನಾನು ರಿಯಲ್ ಹೆಂಡತಿ ಹೋದ್ರೂ ಪರವಾಗಿಲ್ಲ, ನಿನ್ನೆ ಮದುವೆ ಮಾಡ್ಕೊತೀನಿ. ನಂದೊಂದು ಡೈಲಾಗ್ ಇದೆ ಕಣ ಗ್ಯಾಪ್ ಅಲ್ಲಿ. ಇವೊಂದೊಂದು ಪಂಚಾಯ್ತಿ ಅಂತ ಹೇಳಪ್ಪ, ಹೇಳು. ಪಂಚ್ ಮಾಡ್ತೀನಿ, ಇನ್ನೊಂದ್ಸಲ ಹೇಳು. ಇಷ್ಟೊಂದು ಪ್ರೀತಿ ನೀವು ನನ್ನ ಇಟಾಕೊಂದು ಪ್ರೀತಿ ಮಾಡ್ತೀರಂತ ಈ ದೇವ್ರ ನನಗೂ ಗೊತ್ತಿದ್ದಿಲ್ಲ ರೀ. ಅವ್ನು ನಿನ್ನ ಹಬ್ಬನ್ ಮಾತ್ರ ಅಲ್ಲ, ಸ್ವಂತ ಹೆಣ್ತಿನ ಬಿಟ್ಟು ಊರಲ್ಲಿರೋರ್ನೆಲ್ಲ ಪ್ರೀತಿ ಮಾಡ್ತಾನಮ್ಮ. ಅಮ್ಮ ಗಿಲ್ಲಿ ನಟ ಪಂಚ್ ಮಾಡ್ಬಿಟ್ಟ, ನಗ್ರ ನಗಿ. ತಗೊಂಡೋಗು, ನನ್ ಕಣ್ಣಿ ಕಾಣಿಸ್ಕೊಬೇಡ, ಹೋಗೋ. ಸರಿ ಆಯ್ತು. ನೆಕ್ಸ್ಟ್ ಯಾವುದು ಆ ಮನೇನ ಅಂದ್ರೆ ಸದಾಶಿವ ಬಗ್ಲೆ ಇರ್ತಾವನೆ, ಹೋಗೋ. ಅವನೇನೋ ಹೇಳಾಕತ್ತಿದ್ನಲ್ರಿ? ಏನೂ ಇಲ್ಲ, ನಿಮ್ಮಿಬ್ರು ಚೆನ್ನಾಗೈತೆ ಜೋಡಿ, ಮದುವೆ ಮಾಡ್ಕೊಳ್ಳಿ ಅಂತ ಅವನೇ. ಚಿನ್ನ ಕ್ಯಾಂಪ್ ಬಂದ್ಬಿಡ್ತೀನಿ, ಸೂರಜ್ಗೇನೋ ನರ ಬೇಕಾಗದಂತೆ, ನಿವಳಿಸಿ ಹೇಳಿ. ಉತ್ತರ ಕರ್ನಾಟಕ ಬುಟ್ಟೆ ಅಂದ್ರೆ ಕ್ಯಾರಿ ಮಾಡಕ್ ಆಯ್ತಲ್ಲ ಅದಕ್ಕೆ. ಸರ್ ಅವ್ರ ಹಂಗ ಹೆಣ್ತಿನೂ ಕ್ಯಾರಿ ಮಾಡಕ್ ಆಗಂಗಿಲ್ಲ ಅವ್ರಿಗೆ. ಅಲ್ರಿ ಹಿಂಗ ಬಂದ್ ಹಂಗ ಹೊಂಟ್ಬಿಟ್ರಲ್ಲ, ಮತ್ತೇನು ಇಲ್ಲ. ಕಳ್ಳ ಬಂದು ಮೂಡೆಲ್ಲ ಆಫ್ ಮಾಡವ್ನೆ, ಈಗ ಏನು ಇಲ್ಲ ಮತ್ತೆ 8,000 ಕೋಟಿನ ತೆಗೆದು ವರ್ಷ ಮಡಗೋ ಹುಲಿಯಾ. ಜಾಸ್ತಿ ಫಂಕ್ಷನ್ ಹೋಗಿದ್ದೆ ಅನ್ಸುತ್ತೆ. ನೀವು ಬಂದಿದ್ರಲ್ಲ ಜೊತೆಗೆ. ಕುಟ್ಟಿ ಕುಟ್ಟಿ ಒಂದು ಹುಮ್ಮ ಕುಟ್ಟಿ, ಕುಟ್ಟಿ ಕುಟ್ಟಿ ಹುಮ್ಮುಮ್ಮ ಕುಟ್ಟಿ, ಕುಟ್ಟಿ ಕುಟ್ಟಿ ಚೀಟ ಮೋಳೆ ಚೀಟ ಮೋಳೆ. ಎಂದ ಚೀಟ ಇದು? ನನ್ನ ನೆನಪು ಈಗ ಆಯ್ತಾ, ಇಲ್ಲ ನನ್ನ ಮರೆದು ಬಿಟ್ರಾ? ಎನ್ನ ಮೋಳೆ, ಎನ್ನ ಸುಂದರವಾದ ಪೇಸು ಹಾರಿಕ್ಯೂ, ಎನ್ನ ಹಾಟುಕು నువ్వే, ಎನ್ನ ಹೊಟ್ಟೆಕು నువ్వే, ಎನ್ನ ತಿರುಗಿದಾಗ ಬೆನ್ನು నువ్వే. ಚೀಟ ಇದು ಚೀಟ. ಮೋಳೆ, ನಿಮ್ಮ ಅಪ್ಪ ಏನು KGF ಅಲ್ಲಿ JCB ಮಡಿಕೊಂಡಿದ್ನ? ಇಲ್ಲ ಚೀಟ. ಯಾಕೆ ಮೋಳೆ, ಎನ್ನ ಸುಂದರವಾದ ಪೇಸು ಕುಂಬಳಿಕೆಯು, ಅದಕ್ಕೆ 48 ಮುತ್ತು ಕೊಡಿಕ್ಯೂ. ಚೀಟ ಚೀಟ. ಸಗಣಿ ಸಾಟ್ ಪುಟ್ಟಂಗ್ ಮೆತ್ಕೊಂಡಿರ್ತದಲ್ಲ ಹಂಗ ಅವನೇ, ಇವನ್ಗ 3 ಜನ ಹೆಣ್ತೀರಾ. ಚೀಟ ಮೋಳೆ ಚೀಟ ಮೋಳೆ ಕಳ್ಳನ್. ಶಂಕರ್ ಅನಿಯನ್ ಕೇಳಿದೀನಿ, ಇದ್ಯಾವ್ದು ಕಳ್ಳನು? ಮೋಸ್ಟ್ಲಿ ಆಪಲ್ ಕಟ್ ಅಪ್ಪಣ್ಣನೇ ಆಕ್ಟ್ ಮಾಡಿರ್ಬೇಕು ಈ ಸಿನಿಮಾನ. ಚೀಟ ಅದೆಲ್ಲ ಚೀಟ. ನಮ್ಮಳೆ ಮನಕ್ಕೆ ಕಳ್ಳನ್ ಬಂದಿದ್ದಾನೆ ಚೀಟ, ಕಳ್ಳನ್ ಬಂದಿದ್ದಾನೆ. ಚೀಟ ಎಂದ ತರ್ಲಿ ಚೀಟ? ಗತ್ತಿ ತರ್ಲ, ಗಣ್ಣು ತರ್ಲ, ಬನ್ನು ತರ್ಲ? ಹೇಳಿ ಚೀಟ ಹೇಳಿ. ಎನ್ನ ಮೋಳೆ ಎನ್ನ ಮನಕ್ಕೆ ಕಳ್ಳಂ ತರಿಕ್ಯು. ಚೀಟ ಹೇಳಿ ಚೀಟ, ಎಂದ ತರ್ಲಿ ಹೇಳಿ ಹೇಳಿ. ಅಯ್ಯೋ ಇಲ್ಲೇ ಮಾಡಿದ್ರೆ ಜಡ್ಜಸ್ ಬೈಯಲ್ವಾ? ಅಲ್ಲಿ ಪಕ್ಕ ಸುಮುಖ ಶೌಚಾಲಯ ಐತೆ, ಹೋಗು. ಚೀಟ ಎಂದ ತರ್ಲಿ? ಅಯ್ಯೋ ಗೋಣಿ ಚೀಲ ತರಿಕ್ಯು. ಚೀಟ ನಮಗೆ ಗೋಣಿ ಚೀಲ ಎದಕ್ಕೆ ಚೀಟ? ಗೋಣಿ ಚೀಲದೊಳಗೆ ಸೇರ್ಕೊಂಡ್ಬಿಟ್ಟು ಅಪ್ಪಣ್ಣ ಸೂರಜ್ನಂತ 2 ಮಕ್ಕಳನ್ನ ಹುಟ್ಟಿಸ್ಬಿಡೋಣ. ಸೀಸನ್ 4 ಪಂಚ್ ಕಮ್ಮಿ ಆಗವೆ, ಆ ಕಡೆಗೆ ಬಿಟ್ಟು ಕಳಿಸ್ಬಿಡೋಣ. ಅಯ್ಯೋ ಚೀಟ ನೋಟಿ ಅಣು. ಅಯ್ಯೋ ಎನ್ನ ಒಳಿಕಿಂ ಕೊರಿಕಿಂ ಮೇಕ್ಯಂ ಚೀಲ ತರಿಕ್ಯಂ నువ్వే. ವಿಜಯಂ ಪ್ರಭುಂ ಶರಿ ಚೀಟ. ನನ್ನ ಮಗನ ಎಲ್ಲನೂ ತುಂಬಿಕೊಡ್ತೀನಿ, ಇಲ್ಲಿಂದ ಹೋಗೋ. ಕಾಟ ತಡೆಯಕೈತಲ್ಲ. 3 ದೊಡ್ಡ ಕಳ್ಳ.
ತಗೊಳ್ಳೋ ಉಂಗ್ರ ತಗೊಳ್ಳೋ ದುಡ್ಡು ತಗೊಳ್ಳೋ ನಿನ್ ದಮ್ಮ ಹೇಳ್ತೀನಿ ಹೋಗೋ ಓಕೆ ಹೋಗೋ ಚೇಟಾ ಚೇಟಾ ಕೋಣಿಸಿ ತಗೊಳ್ಳಿ ಚೇಟಾ ಓಕೆ ಬಾಯ್ ಬಾಯ್ ಎನ್ನ ದೈವಮೇ ಚೇಟಾ ನನಗೆ ಈ ಹುಡುಗನನ್ನ ನೋಡಿದರೆ ನನ್ನ ತೆಮ್ಮನ ನೆನಪಾಗುತ್ತದೆ. ತೆಮ್ಮನ ತಮ್ಮ 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 ತಬ್ಬಲಿಗೆ ತಬ್ಬಲಿಯ ತವರಿದೆಯ ಕಳುವೆ ನೀನ್ ಅನ್ಕೊಂಡಿರುವಂಗೆ ನಿನ್ ಗಂಡನಿಗೆ ನೀನ್ ಒಬ್ಳೆ ಹೆಂಡ್ತಿಯಲ್ಲ ಅಕ್ಕ. ನಿನಗೆ ಗೊತ್ತಿಲ್ಲ ನಂಗೆ ಇನ್ನು ಇಬ್ರು ಅವ್ರೆ. ನೀನು ಹೇಳುತ್ತಿರುವುದು ಸತ್ಯಮಾ? ಪಟ್ಟಿ ತಂಡಿ ಕಂಡ್ರೆ ಕುಟ್ಟಿ ಚೇಟ ನಾನಲ್ಲದೆ ನಿನಗೂ ಇನ್ನೂ ಇಬ್ಬರು ಹೆಂಡಂದಿರಿದ್ದಾರಾ? ಕೆರೆ ಬಡೆ ಲ್ಯಾಗ್ ಆಗ್ಬಿಡ್ತದೆ, ನಾನೇ ಕಂಡು ಬಿಡ್ತೀನಿ. ಹಲೋ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರು ಇಲ್ವಾ? ಹಾಸನ ಹುಬ್ಳಿ ಬನ್ನಿ ಬೇಗ. ನೋಡಿ ಮೇಡಮ್, ಹಾಸನ ಹುಬ್ಳಿಗೆ ಹೆಂಗ್ ಹೋಗಿ ಬರ್ತಾವ್ ನೋಡಿ ಹಂಗೆ. ಅಲ್ಲ ಕಣ್ರೆ, ಹಾಸನ ಹುಬ್ಳಿಂದ ಇಷ್ಟು ಬೇಗ ಬಂದ್ಬಿಟ್ರಾ? ಲ್ಯಾಗ್ ಆಗುತ್ತಲ್ಲ ಅದಕ್ಕೆ ಬಿರ್ನ್ ಬಂದು. ಅಯ್ಯಪ್ಪ, ಹುಡುಗರು ಮಂಜುಳಂ ಬಾಯಿಲಿ ಲ್ಯಾಗ್ ಅನ್ನಪ್ಪದ ಒಳ್ಳೊಳ್ಳೆ ಸ್ಕಿಟ್ ಕೊಟ್ರೆ 4 ಕಿಲೋಮೀಟರ್ ಲ್ಯಾಗ್ ಮಾಡಿ ರವಿನು ಧರ್ಮನು ಮನೆ ಕಳ್ಸಕ್ ಮಾಡಿದ್ಯಾ, ನೀನು ಲ್ಯಾಗ್ ಅನ್ನಪ್ಪದ. ತ್ಯಾಗರಾಜ ಲ್ಯಾಗಿಗೆ ನೀನು ಕಣಲ್ಲ. ಕೋಳಿ ಮಗನ ನಿಂದ್ರಲೇ ಲೇ, ನೀನು ಹೋಗಿ ಕುಣಿಯಾಗಿಟ್ಟು ಬರ್ಲಿ, ನೀನು ಹೋಗದ್ ಹುಗ್ಗಿ ಉಣ್ಲಿ, ನೀನು ಉಡ್ದಾರ ಕತ್ತರಿಸ್ಲಿ, ನೀನು ಮಗನ 3 ಜನ ಹೆಂಡ್ರ ಬೇಕಲ್ಲ ನಿನಗ. ನಿನ್ನ ಇವತ್ತು ನಾನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನೀ ಹಿಂಗ ಮಾಡ್ತೀನಿ ಅಂತ ಗೊತ್ತಿದ್ರ ದೊಡ್ಡ ಗುಂಡು ಕಲ್ಲ ಹೊತ್ತು ತರ್ತಿದ್ನಿ. ಇವತ್ತು ನಾನು ಹಿಂಗ್ ಹೊಡಿಯೋ ಹೊಡ್ತಕ ನೀ ನಿಮ್ಮವನ ಹೊಟ್ಟೆ ಒಳಗೆ ಹೊಕ್ಕಿ ಮತ್ತೆ ವಾಪಸ್ ಬಂದ್ ನನ್ನ ಕಾಲ್ ಕೆಳಗ್ ಬಿದ್ದಿರ್ಬೇಕ್ಲೇ. ಹಿಂಗ ಮಾಡಿಲ್ಲ ಅಂತಂದ್ರೆ ನಾನು ಹುಬ್ಬಳ್ಳಿ ಹಿರಿಗೌಡರ ಮಗಳ ನನಗೆ 3 ಜನ ಅಲ್ಲ ಹೆಂಡ್ತೀನಿ, 4 ಜನ. ಒಂದ್ ಹುಡುಗಿನ ಕೈ ಹಿಡಿದು ಡ್ಯಾನ್ಸ್ ಮಾಡ್ತಾ ಇದ್ರು, ದೇವತೆ ತರ ನೋಡ್ತಾ ಕುಂತಿರೋ ನಾನು ಹೆಂಡ್ತಿ ನೋಡು. ಅವಳು ನಿಜವಾದ ಹೆಂಡ್ತಿ ನೋಡಿರಿ. ಒಂದ್ ಹುಡುಗಿನ ಎಳ್ದು ಹಿಂಗ್ ಜೋರ ತಪ್ಕೊಂಡ್ರು ರಿಯಾಕ್ಷನ್ನೇ ಕೊಡಲ್ಲ, ಅವಳು ಹೆಂಡ್ತಿ. ಹೊರಗಡೆ ಎಲ್ಲಾದ್ರೂ ಪ್ರೋಗ್ರಾಮಿಗೆ ಕರ್ಕೊಂಡೋದ್ರೆ ಹುಡುಗಿರ್ ಕರ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ದಯವಿಟ್ಟು ಅವ್ನ ಮೈಕ್ ಆಫ್ ಮಾಡ್ರೋ. ಅವಳು ಹೇಳಿದ ಆವಾಗಲೇ ಕರೆಕ್ಟ್. ಯಾರು ಸರ್ ಕೇಳೋದು? ಮನಸ ನಾಯಿ ನನ್ನ ಮಗನೇ, ಅವಳ್ದ ಎಲ್ಲೋ ಶರೀರ ಇದೆ, ಬರೀ ಮೂಳ ಬಿಟ್ಕೊಂಡು ನಿಂತವಳೆ. ಅವಳ್ತ ಶರೀರ ಯಾಕೋ ಹಿಂಗೆ ಅಂತೀಯ? ಯಾಕೆ ನನ್ನ ಹತ್ರ ಇಲ್ವಾ ಶರೀರ? ಅಲ್ಲ, ಮೆಂಟ್ರಿಂಗ್ ಅಂತ ಮಾಡಿದವರು ಮೇನ್ ಕ್ಯಾರೆಕ್ಟರ್ ಸೀಸನ್ 4 ಹುಡುಗನಿಗೆ ಕೊಟ್ಟು ಆ ಕಳ್ಳನ ಕ್ಯಾರೆಕ್ಟರ್ ಇವ್ನು ಮಾಡಬೇಕು. ಕರೆಕ್ಟ್, ನಾನು ಒಪ್ತೀನಿ ಮಾತು. ನ್ಯಾಯವಾಗಿ ನೋಡಕ್ ಹೋದ್ರೆ ಇವನು ಮೇನ್ ಕ್ಯಾರೆಕ್ಟರ್ ಗೋರ್ಕೊಂಡು ಮೇನ್ ಕಂಟೆಸ್ಟೆಂಟ್ ಸೀಸನ್ ಹುಡುಗನ್ನ ಆಯ್ಕೊಂಡ್ ತಿನ್ನೋ ಕ್ಯಾರೆಕ್ಟರ್ ಮಾಡಿಸಿದೆಲ್ಲ, ನೀನೇನೋ ಮೆಂಟ್ರ್ ನಿನ್ಲೇ. ತಡಿಯೋ ಇದಕ್ಕೊಂದು ತೀರ್ಮಾನ ಅಣ್ಣ ಹೇಳ್ತಾರೆ, ಭಟ್ರು ಹೇಳ್ತಾರೆ, ಎಲ್ಲಾರನ್ನ ಕೇಳ್ತೀನಿ. ಅಲ್ಲ, ಅದೆಲ್ಲ ಮಾಡ್ಲಿ, ಗಿಟ್ಟಿಸ್ಕೊಳ್ಳೋದಕ್ಕೆ ಏನೇನೋ ಮಾಡ್ತಾನೆ, ಗಿಟ್ಟಿಸ್ಕೊಂಡು ಬಿಟ್ಟ. ಬಟ್ ಬಯೋಗ್ರಫಿನ ತಗೊಂಬಂದು ಇಟ್ನಲ್ಲ ಇಲ್ಲಿ ಅಂತ. ನಲ್ಲಿಮುಳೆ, ನೀನು ಹೋಗ್ಲಿ, ಅವನಿಂದ ಏನು ಕಲ್ತ್ಕೊಂಡೆ? ಸರ್ ಇಂಪ್ರೈಸೇಷನ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊತ ಸರ್. ಸ್ಪಾಟ್ ಅಲ್ಲಿ ಏನು ಹೇಳುದಿಲ್ಲ, ಹೌದು, ಅದನ್ನ ನೀನು ತಿಳ್ಕೋಬೇಕು. ಅವನೆಷ್ಟು ಬ್ರಿಲಿಯಂಟ್ ಇದ್ದಾನೆ ಆಕ್ಟಿಂಗ್ ಅಲ್ಲಿ ಅಂದ್ರೆ, ಯಾರು ಎಷ್ಟೇ ರೇಗಿಸ್ಲಿ ಏನೇ ಮಾಡಲಿ ಅವ್ನ ಟ್ರ್ಯಾಕ್ಗೆ ಕಾಮಿಡಿಯಾಗಿ ಅದನ್ನ ಕನ್ವರ್ಟ್ ಮಾಡ್ಕೊಂತ. ಅದು ಹಂಗಲ್ಲ ಹಿಂಗೆ ಮಾಡು, ಹಿಂಗಲ್ಲ ಹಂಗೆ ಮಾಡು ಅಂದಿದ ತಕ್ಷಣ ನಿಲ್ಸ್ಬಿಟ್ಟು ಏನು ಸಾ ಅಂತ ಕ್ಯಾಮ್ರಾ ಕಡೆ ನೋಡೋ ಅವ್ನು ಡಬ್ಬ ಆ್ಯಕ್ಟ್ರು. ಅದನ್ನು ಇಲ್ಲಿ ಕೇಳಿಸ್ಕೊಂಡು ಇಮಿಡಿಯೇಟಾಗಿ ಎನಾಕ್ಟ್ ಮಾಡೋದು ಇದೆಯಲ್ಲ, ಅವ್ನಿಗೆ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ, ಭಾಳ ಬ್ಯೂಟಿಫುಲ್ ಆದ. ಅದನ್ನು ನೀವು ಕಲಿಬೇಕು. ಆಮೇಲೆ ನಮ್ಮ ಈ ಹುಡುಗಿ ಟ್ರೈ ಮಾಡಿದ್ಲು ಚೆನ್ನಾಗಿ, ನೀನು ಆ್ಯಕ್ಟ್ ಮಾಡಿದೆ ಸ್ವಲ್ಪ, ಈ ಬಜಾರಿ ಹೆಣ್ಮಗಳು ಥರ ಎಲ್ಲ ನೀನು ಚೆನ್ನಾಗಿ ಮಾಡ್ತಾ ಇದ್ದೆ ನೀನು ಆ್ಯಕ್ಟಿಂಗು. ಅವ್ರ ಮೇಡಮ್ ಅವರು ಚೆನ್ನಾಗಿ ಸಾಥ್ ಕೊಟ್ಟರು. ಬಟ್ ಇವರಿಬ್ಬರಿಗಿನ್ನ ಇವಳು ತುಂಬ ಚೆನ್ನಾಗಿ, ಓವರಾಲು ಅವನು ಮಾಸ್ಟರ್ ಪೀಸ್ ಥರ ಚೆನ್ನಾಗಿ ಆ್ಯಕ್ಟ್ ಮಾಡಿ ನಿಲ್ಲಿಸ್ತಾ ಇಟ್ರ. ಚೆನ್ನಾಗಿತ್ತು. ಸೀರಿಯಸ್ ಆಗಿ ಹೇಳು, ನೀನು ಎಷ್ಟು ಲವ್ ಮಾಡ್ತೀಯ ಅವಳನ್ನ? ಇಲ್ಲ ಅಣ್ಣ, ನಿಜವಾಗ್ಲೂ ತುಂಬ ಲವ್ ಮಾಡ್ತೀನಿ.
ಈ ಪ್ರಪಂಚದಲ್ಲಿ ಯಾವ ಹುಡುಗಿರ್ನು ನಾನು ಅಷ್ಟು ಲವ್ ಮಾಡಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಲವ್ ಮಾಡಿ. ಇದಕ್ಕಿಂತ ಮುಂಚೆ ಲವ್ ಏನೋ ಮಾತಾಡ್ತಾ ಇದ್ಯಾ? ಮಾತಾಡು. ಅಲ್ಲ ಅದ್ ಹಂಗಲ್ಲ. ಗಂಡಸರು ನಾವು ನಮ್ಮ ಹೆಂಡತಿರ್ನ ತುಂಬಾ ಇಷ್ಟಪಡ್ತೀವಿ, ಅದ್ರ ಅರ್ಥ ಬೇರೆ ಹೆಂಡತಿರ್ನ ದ್ವೇಷಿಸ್ತೀವಿ ಅಂತಲ್ಲ. ಹೌದಾ? ದಟ್ಸ್ ವಾಟ್ ಹಿ ಮೆಂಟ್. ಏನೋ ಅದು ನಾನು ಮೊದಲು ಎಷ್ಟು ಲವ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಅಂದ್ರೆ ಏನ್ ಅರ್ಥ? ಇಲ್ಲ ಮೇಡಮ್, ನಾನು ಏನ್ ಹೇಳಕ್ ಹೋದೆ ಅಂದ್ರೆ ಬೇರೆಯವರು ಅವ್ರವ್ರ ಹೆಂಡತಿನ ಎಷ್ಟು ಇಷ್ಟಪಡ್ತಾರೋ ಅದಕ್ಕಿಂತ ಜಾಸ್ತಿ ನಾನು ಹೆಂಡತಿನ ಇಷ್ಟಪಡ್ತೀನಿ ಅಂತ ಹೇಳಕ್ ಬಂದೆ. ಅದು ಹಂಗ್ ಉಲ್ಟಾ ಆಯ್ತು ಅಷ್ಟೇ. ಅಷ್ಟು ಇಷ್ಟಪಡ್ತೆ ಸೀರಿಯಸ್ ಆಗಿ? ಹೌದಣ್ಣ. ವೇದಿಕೆ ಮೇಲೆ ನಿಂತಿದೆ, ಸುಳ್ಳು ಹೇಳ್ಬೇಡ, ಬಾಯಿ ಹುಳ ಬೀಳುತ್ತೆ. ಅದು ಶಾರದೆ ವೇದಿಕೆ. ಸುಮ್ಮನೆ ಹೇಳೋ, ನೀನ್ ಹೆಂಡತಿ ಮೇಲೆ ನೀನು ತುಂಬಾ ಇಷ್ಟಪಟ್ಟಿದ್ಯಾ, ಸುಂದರವಾಗಿರೋ ಒಂದು ಹುಡುಗಿ ಸೇಡಲ್ ಹೋದ್ಲು, ನೀನ್ ನೋಡ್ಬೇಕು ಅನಿಸ್ತದೋ ಇಲ್ಲ? ನಮ್ಮ ತಾಯಣೆ ನೋಡಲ್ಲ, ನಾನು ಹೆಂಡತಿನೇ ನೋಡ್ತೀನಿ. ಏನಕ್ಕೆ ಅಂದ್ರೆ ಅವತ್ತು ಚೌಟ್ರಿ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಬರ್ತಿದ್ದೋ, ಇಬ್ರು ಜೊತೆಲಿ ನಡ್ಕೊಂಡ್ ಬರ್ತಿದ್ದೋ ಇಲ್ಲಿಗೆ ಸ್ಟುಡಿಯೋಗೆ. ಒಂದ್ ಹುಡ್ಗಿ ಎದುರುಗಡೆ ಬರ್ತಾ ಇದ್ರು, ಇವನು ನಾನ್ ಬರ್ತಾ ಇದೀನಿ ಏನಂದ್ ಮರ್ತ್ ಬಿಟ್ರು. ನಾನ್ ಹಿಂದ್ಗಡೆ ಬಿಟ್ಬಿಟ್ಟು ಆ ಹುಡ್ಗಿನೇ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನೀನ್ ಚೆನ್ನಾಗಿಲ್ಲ ಅನ್ಕೊಂಡಿದ್ಯಾ? ನನ್ಗಿಂತ ಚೆನ್ನಾಗಿದ್ಲು ಸರ್, ಅವಳು ಸಣ್ಣಕ್ಕಿದ್ಲು. ಇನ್ನ ಆಯ್ತು, ನಿನಗೆ ಒಂದ್ ಪ್ರಶ್ನೆ, ಏನೋ ಚೆನ್ನಾಗಿ ಒಳಗಣೆ ಸುಮ್ನೆ ಹಂಗೋಗಿ ಹಿಂಗ್ ಬರ್ತೀನಿ ಅಂತ ಹೋಗ್ಬಿಟ್ರೆ ಏನ್ ಮಾಡ್ತೀಯ? ಹೋಗ್ ಬರ್ಲಿ ಅಂತ ಕಳಿಸ್ತಾಳೆ ನಂಬಿಕೆ. ಹೌದಾ? ಹೊಡೆದು ತೊಡೆ ಮುರಿದ್ಬಿಟ್ಟು ಮನೇಲಿ ಮನಸ್ಕತೀನಿ ಸರ್. ಜೀವನ ಪರ್ಯಂತ ನಾನೇ ಇಟ್ಟಾಕದಾದ್ರೂ ಪರವಾಗಿಲ್ಲ. ಹೌದಾ? ಬೇಕಾದ್ರೆ ತೊಡೆ ಮುರಿಲಿ. ಅಣ್ಣ ದೇವರಡೆ, ನಾನು ಹೆಂಡತಿ ಇದ್ಬಿಟ್ರೆ ಒಂದ್ ಹುಡುಗಿನೂ ಕಣ್ಣೆತ್ ನೋಡಲ್ಲ ನಾನು. ಅಷ್ಟು ಹೋದ್ರೆ ಅಲ್ಲಣ್ಣ, ಈಗ ಮಾತು ನಮ್ ಕಾಮಿಡಿ ಕಿಲಾಡಿ ಹುಡುಗಿರೇ ಬಂದ್ಬಿಟ್ರೆ ಅಂದ್ಬಿಟ್ಟು. ಈಗ ರೋಡ್ ಮೇಲೆ ಯಗೇಶ್ ಸರ್ ಹೇಳಿದೇನು, ರೋಡ್ ಮೇಲೆ ಒಂದ್ ಹಾಟ್ ಆಗಿರೋ ಹುಡುಗಿ ಹೋಗ್ತಾ ಇದ್ದಾಳೆ ಅಂತ ಅನ್ಕೋ, ನೀನ್ ಅವಳು ನೋಡಲ್ಲ ಕಣೆ. ಮುಂಡಾ ಬಾಡಿ ಹಾಕೊಂಡು ಅದ್ ಹೆಂಗ ಅಂತೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾಳೆ, ಆಗ ಏನ್ ಮಾಡ್ತೀಯಾ? ಹೋಗ್ಬಿಟ್ಟು ಮಾತಾಡಿಸ್ತೀನಿ. ಅಲ್ಲಮ್ಮ, ಒಂದೇ ಅಂಗಡಿಲಿ ಎಲ್ಲ ಸಿಗುತ್ತೇನಮ್ಮ ಅಲ್ವಾ? ನೋಡ್ದಾ? ಒಂದೇ ಅಂಗಡಿ ಅಲ್ವಾ ಅಮ್ಮ? ಗೊತ್ತಾಯ್ತಾ ಎಲ್ಲಾರ್ಗು? ಗೊತ್ತಾಯ್ತಾ ಎಲ್ಲಾರ್ಗು? ನಮ್ಮ ಆನಂದನ್ ಬಗ್ಗೆ ಗೊತ್ತಾಯ್ತಾ ಎಲ್ಲಾರ್ಗು? ಅವನು ವಾರಕ್ಕೆ ಒಂದು 16 ಅಂಗಡಿ ಸುತ್ತಾನೆ. ನೋಡಿದ್ರೆ ಖುಷಿ ಅಣ್ಣ, ನಮಗೂ ತಗತೀನಿ ಅನ್ಬಿಟ್ರಿ ಅಂತ ಭಯ ಅಷ್ಟೇ. ಇವಳು ಯಾರೋ ಸರಿಗೋಳೆ ಕಣವನು, ಒಳ್ಳೆ ಕಾಮಿಡಿ ರೈಟ್ರು. ತಪ್ಪು ಮಾಡ್ಬಿಟ್ಟೆ ಅಣ್ಣ, ಕರ್ಕೊಂಡ್ ತಪ್ಪು. ನಿನಗೆ ಬೇರೆ ಯಾರೋ ಹೆಣ್ಣು ಕೊಡ್ತಾ ಇರ್ಲಿಲ್ಲ ಬಾರಲ್ಲೇ, ಅವಳನ್ನ ನೋಡಿ ನೀನು ಮೇಡಮ್ ನೀವು ತಪ್ಪು ತಿಳ್ಕೊತಾ ಇದೀರಾ. ಹೇಳೋ, ನಾನು ಮದ್ವೆ ಆಗ್ಬೇಕು ಅಂತ ಎಷ್ಟೋ ದೇವ್ರು ಕೈ ಮುಗಿದ್ರು. ನಿನಗೆ ಯಾರಾದ್ರೂ ಹೆಣ್ಣು ಕೊಡೋರ ಕೊಡ್ತಿರ್ಲಿಲ್ವಾ? ಅಷ್ಟೇ. ನಾನು ವಿಡಿಯೋ ಮಾಡಿ ಹಿಂಗ್ ಹಾಕ್ಬಿಟ್ಟಿದ್ರು ಸಾಕಾಯ್ತು. ಎಷ್ಟೋ ಜನ ಹೆಣ್ಣು ಕೊಡೋರು ನನಗೆ. ನಾನು ಕೇಳಿಬೇಕಾರೆ ಯಾವ್ದ್ರದ್ದು ವಿಡಿಯೋ ಮಾಡಿ ಹಾಕಿದ್ರೆ? ಫೇಸ್ಬುಕ್ ಅಲ್ಲಿ. ಚಾನ್ಸೇ ಇಲ್ಲ, ನಾನು ಒಪ್ಪಲ್ಲ. ಈಗ ಮಾಡೋದಾದ್ರೆ ಏನ್ ವಿಡಿಯೋ ಮಾಡ್ತಿದ್ದೆ ಮಾಡ? ಹೇಳಿ. ಈಗ ನನಗೆ ವಯಸ್ಸು 29. ನಾನು ಸಂತೋಷ್ ಕುಮಾರ್ ಕಾಮಿಡಿ ಕಿಲಾಡಿಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀನಿ. ಸೊ ನನ್ಗೀಗ ಒಂದು ಸಂಸಾರ ಬೇಕಾಗಿದೆ, ನಾನು ಮದುವೆ ಆಗ್ತೀನಿ. ದಯವಿಟ್ಟು ನನಗೆ ಒಂದು ಸುಂದರವಾದ ಕನ್ಯೆಯನ್ನು ಹುಡುಕಿ ಕೊಡಿ. ಇದ್ರೆ ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀನಿ, ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಅಂತ ಹಾಕಿರ್ತೀನಿ ಮೇಡಮ್. ಇದನ್ನ ನೋಡಿದ್ರೆ ನೀವು ಒಪ್ತಿದ್ರೇನ್ರಿ ಅವನ್ನ? ಈ ವಿಡಿಯೋ ನೋಡಿದ್ರೆ? ಇಲ್ಲ ಸರ್, ಇವನ್ ಯಾವ್ದೋ ಕಾಯಿಲೆ ಇರ್ಬೇಕು, ಅದಕ್ಕೆ ಹಿಂಗ್ ಐಕೊಂಡವನೆ ಅನ್ಕೊಳ್ಳಿ. ನಾನ್ ನಿಜ ಒಪ್ತಿರ್ಲಿಲ್ಲ. ಇವಳೆ ಹೆಂಗ್ ಸಿಗ್ತಾ ನಿನಗೆ? ಅದು ಅವ್ರ ಅಕ್ಕ ಪರಿಚಯ ಮಾಡಿಸಿದ್ದು ಸರ್. ನಮ್ಮ ಅಕ್ಕ ಹೆಣ್ಣು ನೋಡಿ ಮದುವೆ ಮಾಡೋಣ ಅಂದಾಗ ಇವ್ರ ಮನೆಗೆ ಹೋದು. ಏನು ಫಸ್ಟ್ ಹೋದ ತಕ್ಷಣನೇ ಕಾಪಿಗೆ ಉಪ್ಪು ಹಾಕೊಟ್ಬಿಟ್ಟವಳಣ. ನಾನ್ ಬೇಡ ಅಂತ ಕಾಫಿಗೆ ಉಪ್ಪ ಕೊಟ್ಟಿದ್ದೆ ತಾನೆ. ಇವ್ರು ನನ್ನನ್ನೇ ಮದ್ವೆ ಆದ್ರು ಅಂದ್ರೆ ಇವ್ರು ಇನ್ನೆಷ್ಟು ಬರ್ಗಟ್ಟಿದ್ರು. ಅವಳು ಬೇಡ ಅನ್ಲಿ ತುಪ್ಪ ಹಾಕಿದಾಳ, ಆ ಕ್ಯಾಂಡಿಡೇಟ್ ಹೋಗಿ ನೀನ್ ಸೊಪ್ಪು ಹಾಕಿದ್ಯಲ್ಲ. ಅದೇನ್ ಕರ್ಮ ಬತ್ತ ಏನ ಕಣೆ, ಒಳೆ ಮಧ್ಯದಲ್ಲಿ ಹೋಗ್ಬಿಟ್ಟು ಅರ್ಕೆ ಕಟ್ಕೊಂಡು ನನ್ನ ಮದುವೆ ಆಗವಳಣ. ಬೇಕಾದ್ರೆ ಕೇಳಿ ಬೇಕಾದ್ರೆ. ಒಂದೇ ಬಾಯಿಂದ ಆಹಾ, ಅವಳು ಹೇಳಿದ್ರೆ ನಿಜ, ನಾನು ಹೇಳಿದ್ರೆ ಸುಳ್ಳ? ಅವಳು ಎಷ್ಟು ಕರೆಕ್ಟ್ ಆಗಿ ಹೇಳ್ತಾರೆ ಸರ್. ಯಾರಾದ್ರೂ ಉಪ್ಪ ಕೊಟ್ರೆ ಮದ್ವೆ ಆಗ್ತಾರ? ನೀವೇ ಯೋಚನೆ ಮಾಡಿ, ಅವ್ನು ಎಷ್ಟು ದೇವ್ರು ಬೇಡ್ಕೊಂಡ ಇವನೇ ಗಂಡ ಆಗ್ಬೇಕು ಅಂತ. ನೀವೇ ಹೇಳಿ ಸರ್, ನಿಜವಾಗ್ಲೂ ದೇವ್ರಿಗೆ ಬೇಡ್ಕೋಬೇಕು ಅಂದಿದ್ರೆ ಯಾವ್ದಾರ ಇನ್ನೂ ದೊಡ್ಡ ಹೀರೋ ಬೇಡ್ಕೊತಾ ಇದ್ದಿದ್ದೆ. ಇವನ್ನೇ ಯಾಕೆ ಬೇಡ್ಕೊತೀನಿ ನಾನು? ಇಷ್ಟು ಚಿಕ್ಕದ ಆಸೆ ಪಡ್ತಿರ್ಲಿಲ್ಲ. ಹೆಂಗಿದ್ರು ಕೊಡೋದ್ ಕೊಡ್ತಾನೆ ಭಗವಂತ, ಆದ್ರೆ ದೊಡ್ಡದಕ್ಕೆ ಆಸೆ ಪಡ್ತಿದ್ದೆ ಸರ್. ನೀನ್ ಕಾಲಿಗೆ ಬಿದ್ಬಿಡ್ತೀನಿ, ಕೂತ್ಕೋ, ಕಮೆಂಟ್ ಮುಗಿಸ್ಕೊಂಡು ಹೋಯ್ತೀನಿ ಅಂತ. ರಕ್ಷಿತಾಂಬೆ, ಶುಭ ಇವತ್ತು ತುಂಬಾನೇ ಇಷ್ಟ ಆದ್ರು. ಥ್ಯಾಂಕ್ ಯು ಮ್ಯಾಮ್.
ಥ್ಯಾಂಕ್ ಯು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಸಂತು ಯಾವಾಗ ಅಂದರೆ ಕೇರಳ ಕಡೆ ಹೋದಾಗ ಸಂತು ಕಾಮಿಡಿ ಸಖತ್ ವರ್ಕ್ ಆಯಿತು. ಹಿ ವಾಸ್ ಫ್ಯಾಂಟಾಸ್ಟಿಕ್. ತುಂಬಾ ಇಷ್ಟ ಆದ ಅವನು. ಇವರಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ನನಗೆ ಫಸ್ಟ್ ಇವತ್ತಿನ ಹೈಲೈಟಲ್ಲಿ ನಮ್ಮ ಹೊಸ ಕಿಲಾಡಿಗಳು ತಗೊಂಡ್ರೆ ನಂಗೆ ಶುಭ ಇವತ್ತು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಆಕ್ಟ್ ನಿಮಗೆ ಇಷ್ಟ ಆಗಿದ್ರೆ ಮನೇಲಿ ಏನಾದ್ರು ಕೆಲಸ ಹೇಳಿದ್ರೆ ನೆಪ ಹೇಳಿ ತಪ್ಪಿಸ್ಕೊಳ್ಳೋದು ಎಲ್ರಿಗೂ ಗೊತ್ತಿರೋ ಒಂದು ಕಾಮನ್ ಟೆಕ್ನಿಕ್. ಆದ್ರೆ ಇಲ್ಲೊಬ್ಬ ಗಂಡ ಮನೆ ಕೆಲಸದಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಮಾನಸಿಕ ಅಸ್ವಸ್ಥನಾಗಿ ಡವ್ ಮಾಡ್ಕೊಂಡು ವೀಲ್ ಚೇರ್ ಅಲ್ಲಿ ಫಿಕ್ಸ್ ಆಗಿದ್ದಾನೆ. ಅವನ ಡ್ರಾಮಾ ಕೊನೆಯವ್ರಿಗೆ ಕ್ಯಾರಿ ಆಗುತ್ತಾ ಇಲ್ಲ ಗೋತಾ ಹೊಡೆಯುತ್ತಾ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ರಾಮನಗರದ ಕೃಷ್ಣವೇಣಿ, ವಿಜಯಪುರದ ನಿಜಾಮುದ್ದೀನ್, ಕುಂದಾಪುರದ ನಾಗರಾಜ್, ಮಂಗಳೂರಿನ ರಾಘವೇಂದ್ರ ರೈ ಹಾಗೂ ತಂಡದ ಮೆಂಟರ್ ಅಂಡ್ ಸೀನಿಯರ್ ಕಿಲಾಡಿ ಮಂಗಳೂರಿನ ಸೂರಜ್ ಹಾಗೂ ಪ್ರವೀಣ್ ಜೈನ್. ರಕ್ಷಿತಾ ಮೇಡಮ್ ಎಂತ ಡಾಕ್ಟರ್ ಅಂತ ನೆನೆಸಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ಐ ಆಮ್ ದ ಕಂಪೌಂಡರ್ ಆಫ್ ದಿಸ್ ಹಾಸ್ಪಿಟಲ್. ನಾನು ಈ ಹಾಸ್ಪಿಟಲ್ನಲ್ಲಿರುವ ಒಂದು ಕಂಪೌಂಡರ್. ಇದು ಒಂದು ಸುಂದರವಾದ ಆಸ್ಪತ್ರೆ. ಇನ್ನು ನಮ್ಮ ಡಾಕ್ಟರ್ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಎಂತ ಗೊತ್ತುಂಟ ಜಗಣ, ಒಂದು ಸಲ ನಮ್ಮ ಆಸ್ಪತ್ರೆಗೆ ಮಮತಾ ಅನ್ನುವ ಪೇಷಂಟ್ ಬಂದದ್ದು. ಡಾಕ್ಟ್ರೇ ಮದುವೆಯಾಗಿ 9 ವರ್ಷ ಆಯ್ತು, ನನಗೆ ಮಕ್ಕಳಿಲ್ಲ. ಅದಕ್ಕೆ ನಮ್ಮ ಡಾಕ್ಟರ್ ಸ್ಟೆಥೋಸ್ಕೋಪ್ ತೆಗೆದದ್ದು ಟಚ್ ಮಾಡಿದ್ದು 3 ತಿಂಗಳು. ಮಮತಾ ಬಿಕಮ್ಸ್ ಮಮ್ಮಿ, ಮುಂದ್ಗಡೆ ಬರ್ಲಿ ಜಿಮ್ಮಿ. ಡಾಕ್ಟರ್ ಅಂದ್ರೆ ಮಾತ್ರೆಯಲ್ಲಿ ಮಾಂಚ ಕೊಡೋನು, ಈ ಅಂದ್ರೆ ಬೆಟ್ಟಲ್ಲೇ ಬೋಟಿ ಎತ್ತೋನು, ಈ ಅಂದ್ರೆ ಬಾಡಿಲಿರೋ ಬೋಲ್ಟು ಬಿಚ್ಚೋನು, ಎಸ್ ಅಂದ್ರೆ ಸಾವು ಗೆದ್ದು ಸಾಥು ಕೊಡೋನು. ಉಪ್ಪಿದಾದ 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 MBBS. ನಮಸ್ತೆ ಡಾಕ್ಟ್ರೆ. ಆ ಬೇದಿ ಪೇಷಂಟ್ ಹತ್ರ ಹೋಗಿದ್ರಲ್ಲ, ಎಂತಾಯ್ತು? ಬೇದಿ ಪೇಷಂಟ್ ಮನೆಗೆ ಹೋಗಿದ್ನ, ಪೇಷಂಟ್ ಮಲಗಿದ್ದಾನೆ, ಸುತ್ತ ಜನ. ಪೇಷಂಟ್ ಅದ್ರ ಕೇಳಿದೆ, ಅಣ್ಣ ಈಗ ಹೇಗೆ ಹೋಗ್ತಿದೆ ಅಂತ. ಅವ ಹೇಳ್ತಾ 1947 ಬುಲೆಟ್ ಹೋದಂಗೆ ಹೋಗ್ತಿದೆ ಅಂತ. ಇನ್ನೊಂಚೂರು ಹೊತ್ತಾದ್ಮೇಲೆ ಕೇಳಿದೆ, ಅಣ್ಣ ಈಗ ಹೇಗೆ ಹೋಗ್ತಿದೆ ಅಂತ. 1992 ಹೀರೋ ಹೊಂಡಾ ಸ್ಪ್ಲೆಂಡರ್ ಹೋದಂಗೆ ಹೋಗ್ತಿದೆ ಅಂತ. ಇನ್ನೊಂಚೂರು ಹೊತ್ತಾದ್ಮೇಲೆ ಕೇಳಿದೆ, ಅಣ್ಣ ಈಗ ಹೇಗೆ ಹೋಗ್ತಿದೆ ಅಂತ. ಈಗ ಲೂನ ಹೋದಂಗೆ ಹೋಗ್ತಿದೆ ಅಣ್ಣ ಅಂತ. ಅದ್ರಲ್ಲಿ ಸೌಂಡ್ ಇರಲ್ಲ, ಬರೀ ಹೊಗೆ ಮಾತ್ರ. ಅಷ್ಟೆಲ್ಲ ನನಗೆ ಟೆನ್ಷನ್ ಆಯ್ತು. ಬೇರೆ ಯಾವ ಡಾಕ್ಟರ್ ಅದು ಟೆನ್ಷನ್ ಆಗಿ ಬಿಟ್ಟು ಬರ್ತಿದ್ರು. ಬ್ಯಾಗಿಗೆ ಕೈ ಹಾಕಿದೆ, 4 ಟ್ಯಾಬ್ಲೆಟ್ ತೆಗೆದು ಒಂದು ಬ್ಯಾಗ್ ಹಾಕಿದೆ. ಆಮೇಲೆ 2 ನಿಮಿಷ ಬಿಟ್ರೆ ಕಣ್ಣಲ್ಲಿ ಬುಲೆಟ್ ಹೋದಂಗೆ ಪಾಟ್ 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 ಅಂತ ಹೋಯ್ತು. ಎಲ್ರು ಡಾಕ್ಟರ್ ಪೈಲು ಅಂತ. ಆಮೇಲೆ ಟೆನ್ಷನ್ ಆಯ್ತು. ನಾನು ಮೆಡಿಸಿನ್ ಬುಕ್ ತೆಗ್ದೆ, ಹುಡುಕ್ತೆ. ಆ ಕಡೆ ನೋಡ್ತೀನಿ, ಯಾರಲ್ಲ ಈ ಕಡೆ ನೋಡ್ದೆ, ಎಲ್ಲ ಮಲ್ಕೊಂಡಿದ್ದಾರೆ. 2 ಪೇಪರ್ ಅರ್ದೆ ಉಂಡೆ ಮಾಡಿ ಅವನು ಬ್ಯಾಗ್ ಹಾಕಿದೆ. ಆಮೇಲೆ ನೀರು ಹಾಕಿದೆ. ಆಮೇಲೆ ಎಂತಾಯ್ತು? ಲಾಕ್. ಈ 2ನೇ ಸೀಸನ್ ಅವ್ರದ್ದು ಪಂಚನ್ನು ನೋಡಿ ನಗುದು ಬೇಕಾ ಅಳಬೇಕಾ ಗೊತ್ತಾಗುದಿಲ್ಲ. ಬೇಜಾರಾಗ್ತದೆ ಅಂತ ನಗ್ತಾ ಇದ್ದೀನಿ ಅಷ್ಟೇ. ಇವ್ರೆ ಬೇಗ ಪೇಷಂಟ್ ಗಿರ್ರಿ, ಟೈಮ್ ಇಲ್ಲ, ಕರೀರಿ ಬೇಗ. ಓಕೆ, ಟೋಕನ್ ನಂಬರ್ 1. ಅಂತೆಯ ಮಾವ ಓ ಅಂತೆಯ ಮಾವ ಓ ಅಂತೆಯ ಮಾವ ಓ ಅಂತೆಯ ಮಾವ. ಈ ಪೇಷಂಟ್ 1 ವಾರದಿಂದ ಮಲಗಿದ್ದ. ಇವಳು ಬಂದಿದ ತಕ್ಷಣ ಅಂತೀಯಮ್ಮ ಟು 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 ಅಂತ ಒಂದು. ನಂಗೊಂದು ಸಮಸ್ಯೆ ಉಂಟು. ಏನುಂಟು? ಸಮಸ್ಯೆ ಉಂಟು. ಇಲ್ದಿದ್ರು ಇದ್ರಲ್ಲಿ ಒಂಚೂರು ಸಮಸ್ಯೆ ಉಂಟು. ಇದು ಅಣ್ಣ ಅಕ್ಕಣ್ಣಲ್ಲ ಅಪ್ಪಣ್ಣ. ಕೂತ್ಕೊಳ್ಳಿ. ಒಂದು ನಿಮಿಷ. ಥ್ಯಾಂಕ್ ಯು ಡಾಕ್ಟರ್. ಎಸ್ ಟೆಸ್ಟ್ ಮಾಡುವಲ್ವಾ? 1 ನಿಮಿಷ. ಏನ್ ಗೊತ್ತಿಲ್ಲ ಮೇಡಮ್, ಒಂಚೂರು
ಲಂಗ್ಸ್ ಅಲ್ಲಿ ಕಫ ತುಂಬಿಕೊಂಡಿದೆ. ಅಯ್ಯೋ, ನೀವು ಬೆಳಿಗ್ಗೆ ಎದ್ದು ಕೈನ ಬ್ಯಾಗ್ ಹಾಕಿ ಮಾಡಿದ್ರೆಲ್ಲ ಸರಿ ಹೋಗುತ್ತೆ. ಅದು ಚೆನ್ನಾಗಿ ಮಾಡ್ತೀನಿ ನಾನು. ಹೊಟ್ಟೆ ನೋವು ಡಾಕ್ಟ್ರೆ. ಎಂತದಕ್ಕೆ ಹೊಟ್ಟೆ ನೋವು ಬಂತು? ಎಂತ ಕೊಟ್ರಿ? ಅಯ್ಯೋ, ಅದನ್ನ ಕೇಳಿ ಡಾಕ್ಟ್ರೆ. ನಿನ್ನೆ ನನ್ನ ತಂಗಿದ್ ಮದುವೆ ಇತ್ತಾ, ಆ ತಂಗಿ ಮದುವೆ ಸರಿ ಆಗ್ಲೇ ಗೊತ್ತಾಯ್ತು ನಮಗೆ ತಂದಂತ. ಅಲ್ಲ ನೀವು ಕೂತ್ಕೊಳ್ಳಿ, ಅದಕ್ಕೆ ಟೆನ್ಷನ್ ಆಗೋದು ಬೇಡ. ಹೊಟ್ಟೆ ನೋವಿಗೆ ನೀವು ಬೆಳಿಗ್ಗೆ ಎದ್ದು ಒಂದೆರಡು ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ನಾಳೆ ಬೆಳಿಗ್ಗೆ ನನಗೆ ಮಲಮೂತ್ರ ಟೆಸ್ಟಿಗೆ ತಗೊಬರ್ಬೇಕು. ನೀವು ಕೇಳ್ತೀರಾ ಅಂತ ಗೊತ್ತುಂಟು, ಅದಕ್ಕೆ ಆಲ್ರೆಡಿ ತಂದಿದ್ದೀನಿ. ಇಲ್ಲಿ ತಗೊಂಡೋದ್ರಲ್ಲ. ಅದು ಸರಿ, ಅದನ್ನು 5 ಬುತ್ತಿಲಿ ತಗೊಬಂದಿರಲ್ಲ, ಯಾಕೆ? ಅದು ಒಂದು ಬುತ್ತಿ ನೆನ್ನೆ ಬೆಳಗ್ಗೆ, ಇನ್ನೊಂದು ಬುತ್ತಿ ನೆನ್ನೆ ಮಧ್ಯಾಹ್ನ, ಇನ್ನೊಂದು ಬುತ್ತಿ ಸಂಜೆ ಇತ್ತು, 4ನೇದು ನೈಟ್ ಇತ್ತು. ಅದು 5ನೇದು ಯಾವುದು? ಅದು ಇವಾಗ ಬೆಳಗ್ಗೆ ಫ್ರೆಶ್. ಡಾಕ್ಟ್ರೆ, ಒಂದು ಬುತ್ತಿಯಲ್ಲಿ ಇದ್ದದನ್ನ ಕುಡ್ದೆ ರಸಮ ಬಹಳ ಟೇಸ್ಟಿತ್ತು. ಕಾಂಪೌಂಡ್ ನನ್ ಬುತ್ತಿ. ನಾಳೆ ಬೇಕಾದ್ರೆ ಯಾರಾದ್ರೂ ಕೇಳಿ ಫ್ರೆಶ್ ಆಗಿ ತಂದು ಕೊಡ್ತೀನಿ. ಜಾಸ್ತಿ ಮಾತಾಡಬೇಡ, ಡಾಕ್ಟರ್ ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ದು ಕ್ಲಿನಿಕ್ ಎಲ್ಲ ಬಂದ್ ಮಾಡಿಸ್ತೀನಿ. ನೀನ್ ಅಪ್ಪನಿಗೆ ಕೊಟ್ಟಿದ್ದವನಾದ್ರೆ ಬಂದ್ ಮಾಡಿಸ್ತಾ, ನಾನು ನೋಡ್ತೀನಿ. ಮೇಡಮ್, ಕಾಂತಾರ ಈ ಸಲ 1 ಲಕ್ಷ ನಿಂಗೆ ಬರ್ತೀನಿ ನಾನು. ಬೇಗ ಪೇಷಂಟ್ ಕರಿಯ. ಟೋಕನ್ ನಂಬರ್ 2. ಹೊಟ್ಟೆ ನೋವ್ತಾ ಇದೆ. ಹೊಟ್ಟೆ ನೋವ್ತಿದ್ಯಾ? ಹೌದು. ನೋಡು, ಹೊಟ್ಟೆನ ಕರೆಕ್ಟಾಗಿ ಕಾಣ್ತಿಲ್ಲಲ್ಲ ರೀ ನಿಮ್ದು. ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಈಗ ಹೊಟ್ಟೆಯೊಳಗೆ ಏನಾಗ್ತಿದೆ? ಹೊಟ್ಟೆ ಒಳಗೆ ಹಸಿವಾಗ್ತಾ ಇದೆ. ಅಲ್ಲ ಸರ್, ಆಕ್ಚುಲಿ ಏನ್ ಗೊತ್ತಾ, ನಿಜ ಹೇಳ್ಬೇಕು ಅಂದ್ರೆ ನಿಮ್ದು ಕಿಡ್ನಿ ಹೋಗಿದೆ ಸರ್. ಕಿಡ್ನಿ ಹೋದ್ರೆ ಹೋಗ್ಲಿ ಬಿಡಿ ಸರ್, ಹೊಸದು ಬರುತ್ತೆ. ಜಾಲಿ ಪೇಷಂಟ್ ಮಾರ. ಅಣ್ಣ, ನಿಮ್ದು ಕಿಡ್ನಿ ಹೋಗಿದೆ, ಹಾರ್ಟ್ ಗಟ್ಟಿ ಮಾಡ್ಕೊಳ್ಳಿ. ಅಲ್ಲ, ಕಿಡ್ನಿನೇ ಹೋಗಿದೆ ಅಂತ ಹಾರ್ಟ್ ಗಟ್ಟಿ ಇಟ್ಕೊಂಡು ಎಂತ ಮಾಡೋದು ಮಾರ? ಟ್ಯಾಬ್ಲೆಟ್ ಕೊಟ್ಟು ಕಳಿಸಿ. ಆನೆ ಹಲೋ ಹಲೋ, ಡಾಕ್ಟರ್ ಲಿಂಗಪ್ಪ ಅವರಾ? ಲಿಂಗಪ್ಪ ಅವ್ರು. ಏನ್ ಮೇಡಮ್? ಸರ್, ನನ್ನ ಗಂಡನ್ಗೆ ಹುಚ್ಚಿಡ್ತಿದೆ, ಬೇಗ 3rd ಕ್ರಾಸ್ ಬನ್ನಿ. 3rd ಕ್ರಾಸ್ಗೆ ಬೇಕು. ಒಂದು 5 ನಿಮಿಷ ಬಂದ್ವಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋಲ್ಲ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಮೇಡಮ್ ನಮಸ್ತೆ, ನನ್ನ ಹೆಸರು ಶೀಲಾ. ಇವನು ನನ್ನ ಗಂಡ ಲಿಂಗ, ತುಂಬಾ ಒಳ್ಳೆಯವನು ಮೇಡಮ್. ಮನೆ ಕೆಲಸ ಎಲ್ಲ ಅವನೇ ಮಾಡ್ತಿದ್ದ. ನೀರ್ ತಗೊಂಡ್ ಬರ್ತೀನಿ. ಅಬ್ಬಾ, ಅಲ್ಲ ಬಟ್ರೆ, ನನಗೆ ಯಾವ ಹುಚ್ಚು ಇಲ್ಲ, ಏನೂ ಇಲ್ಲ ಸರ್. ನನ್ನ ಹೆಂಡತಿ ಬೆಳಿಗ್ಗೆ ಯಾವ್ದ್ರ ಸಾಕು, ಪಾತ್ರೆ ತೊಳಿ, ಬಟ್ಟೆ ಹೋಗಿ ಅಂತ ಕೆಲಸ ಹೇಳಿ ಹೇಳಿ ನನ್ನ ಜಪಾನ್ ನಾಯಿ ಮಾಡಿಬಿಟ್ಟವಳೆ ಸರ್. ಅದಕ್ಕೆ ಇದರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಈ ಹುಚ್ಚಿನ ತರ ಆಕ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಸರ್. ನೀರ್ ತಗೊಂಡ್ ಬರ್ತಾ ಇದ್ದೀನಿ. ನನ್ನ ಹೆಂಡತಿ ಬಂದ್ಲು ಅಂತ ಅನ್ಸುತ್ತೆ. ಡ್ರಾಮಾ ಕಂಟಿನ್ಯೂ. ಇಲ್ಲಿ ಯಾರು ಪೇಷಂಟ್? ಯಾರು? ಡಾಕ್ಟ್ರೆ, ಇವರೇ ನನ್ನ ಗಂಡ. ಏನ್ ಸಮಸ್ಯೆ ಆಗಿದೆ ಇವ್ರಿಗೆ? ಹುಚ್ಚು ಹಿಡ್ದಿದೆ ಡಾಕ್ಟರ್. ಹುಚ್ಚಿ ಹಿಡ್ದಿದ್ಯಾ? ಇವಳ್ದು ಸುಂದರವಾಗಿರೋ ಹಲ್ಲು ನೋಡಿದ್ರೆ ನನಗೇನೆ ಹುಚ್ಚು ಹಿಡಿದು ಅಂತ ಮಾಡ್ರೆ, ಇನ್ನು ಇವನಿಗೆ ಹುಚ್ಚು ಹಿಡಿದಿರುತ್ತಾ? ಡಾಕ್ಟ್ರೆ, ನನ್ನ ಗಂಡನ ಹುಚ್ಚು ಬಿಡಿಸ್ಲಿಕ್ಕೆ ಯಾವ್ದಾದ್ರು ಕಾಡಲ್ಲಿ ಸೊಪ್ಪು ಸಿಗ್ತದಾ? ನಿಮ್ದು ಅಲ್ಲಿ ಎಷ್ಟು ಚಂದ ಉಂಟು ಮಾರೆ, ಒಂದ್ಸಲ ಮುಟ್ಲಾ? ಟ್ರೀಟ್ಮೆಂಟ್ ಶುರು ಮಾಡ್ದ? ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಅದು ನಿಮ್ಮ ಗಂಡನಿಗೆ ಹುಚ್ಚು ನೆತ್ತಿ ಮೇಲೆ ಏರ್ತಿದ್ದಾಗ ನಾವು ಮೆಲ್ಲ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡಕ್ ಬರಲ್ಲ. ಮಸಾಜ್ ಮಾಡ್ಲಿಕ್ಕೆ ಬರಲ್ಲ, ಟೆನ್ಷನ್ ಯಾಕೆ ಮಾಡ್ತೀರ? ನಾನಿಲ್ವಾ? ನೋಡಿ, ನಾನು ಇವರಿಗೆ ಮಸಾಜ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಹಂಗೆ ನನಗೆ ಮಸಾಜ್ ಮಾಡಿದ್ರೆ ಆಯ್ತು ಅಷ್ಟೇ. ಬನ್ನಿ 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 ಬನ್ನಿ. ಫಸ್ಟ್ ಹಿಂಗೆ ಹಿಡಿಬೇಕು, ಆಮೇಲೆ ಸ್ಲೋಲಿ ಮಸಾಜ್ ಮಾಡಬೇಕು. ನಿಮ್ ಟ್ರೀಟ್ಮೆಂಟ್ ವರ್ಕ್ ಆಗ್ತಿದೆ, ನನ್ನ ಗಂಡ ರಿಯಾಕ್ಟ್ ಮಾಡ್ತಿದ್ದಾನೆ.
ರಿಯಾಕ್ಟ್ ಮಾಡ್ತಿರೋದು ನೀವು ನನಗೆ ಮಸಾಜ್ ಮಾಡಿದೆ ಗೊತ್ತಾ? ಮತ್ತೆ ನಾನು ಮಸಾಜ್ ಮಾಡ್ತೀನಿ ಅದಕ್ಕೆ. ಟ್ರೀಟ್ಮೆಂಟ್ ಸಕ್ಸಸ್ ವರ್ಕ್ ಆಗ್ತಿದೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು? ಟ್ರೀಟ್ಮೆಂಟ್ 2 ಹೋಗೋಣ. ನಿಮ್ದು ಕೈ ಮುಂತನ್ನಿ. 20% ರಿಯಾಕ್ಟ್ ಮಾಡ್ತಿದ್ದಾನೆ. ಇನ್ನೇನಾದ್ರೂ ನಿಮ್ ಹೆಗಲ ಮೇಲೆ ಕೈ ಇಟ್ರೆ ಅದು ಎಷ್ಟು % ರಿಯಾಕ್ಟ್ ಮಾಡ್ಬೋದು? ಇನ್ನ ಏನಾದ್ರೂ ನಿಮ್ಮನ್ನು ಬಾಚಿ ತಪ್ಕೊಂಡ್ರೆ ಇನ್ನೆಷ್ಟು ರಿಯಾಕ್ಟ್ ಮಾಡ್ಬೋದು? 40%. ನಾನೇನು ನಿಮ್ ಜೊತೆ ರೂಮ್ ಒಳಗಾದ್ರೆ ಎಷ್ಟು % ವರ್ಕ್ ಆಗ್ಬೋದು? ಡಾಕ್ಟರ್ ಎಲ್ಲ ಕಣೋ, ನನ್ನ ಪಾಲಿನ ಡಾಕ್ಟರ್. ಇವ ಹುಚ್ಚ ಅಲ್ಲ, ಸರಿ ಇದ್ದಾನೆ. ವರ್ಷಿ ನನ್ನ ಮಗನೇ, ಡಾಕ್ಟರ್ ಅಂತ ಬಂದು ನನ್ನ ಹೆಂಡತಿಗೆಲ್ಲ ನೋಡ್ತಾ ಇದ್ಯಾ? ಏನಮ್ಮ ಸೀನಿಯರು ಸಿಕ್ಕಿದ್ದ ಚಾನ್ಸು ಅಂತ ಸೀನಿಯರ್ಸ್ಗೆಲ್ಲ ನೋಡಿದ್ಯಾ? ಡಾಕ್ಟ್ರು ಏನೋ ಬಂದು ನನ್ನ ಸಂಸಾರ ಸರಿ ಮಾಡ್ತಾನೆ ಅಂತ ಅನ್ಕೊಂಡ್ರೆ ನನ್ನ ಸಂಸಾರನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ವರ್ಷೆ. ಅಲ್ಲ, ಆಕ್ಚುಲಿ ನಾನು ಆ ಥರ ತುಂಬಾ ಒಳ್ಳೆ ಡಾಕ್ಟ್ರು. ನೀವು ಆಡಿದ ನಾಟಕ ಅಂತ ಗೊತ್ತಾಗಿ ನಾನು ಮತ್ತೆ ನಿಮ್ಮ ಹೆಂಡತಿ ಸೇರ್ಕೊಂಡು ನಾಟಕ ಆಡಿದ್ದು ಅಷ್ಟೇ, ಸಿಂಪಲ್. ಆಕ್ಚುಲಿ ಗಂಡ ಹೆಂಡ್ತಿರಂದ್ರೇನು? ಈ ಮೆಸೇಜ್ನ ಭಟ್ರು ಕೊಡ್ತಾರೆ, ಟೆನ್ಷನ್ ಮಾಡಬೇಡಿ. ನಮ್ಮಂದ್ರೆ ಮಾತ್ರೆಯಲ್ಲಿ ಮಾಂಸ ಕೊಡೋನು, ಈ ಅಂದ್ರೆ ಬೆಟ್ಟಲ್ಲೇ ಬೋಟಿ ಎತ್ತೋನು. ಓಕೆ, ಬಲಿ ಒಂದು ಚಪ್ಪಾಳೆ. ಓಕೆ, ಸೊ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಜಗಣ. ಇದರಲ್ಲಿ ನನ್ನ 2 ಪಾತ್ರ ತುಂಬಾ ಖುಷಿ ಆಯ್ತು. ಒಂದು ನಮ್ಮ ಪ್ರವೀಣ ಮತ್ತೆ ಇವರು ರಾಘವೇಂದ್ರ ಅವರು, ಇವರಿಬ್ರು ನಂಗೆ ತುಂಬಾ ಇಷ್ಟ ಆದ್ರು ಈ ಆಕ್ಟಲ್ಲಿ. ಬಟ್ ರಾಘವೇಂದ್ರ, ನೀವು ನನಗೆ ಯಾವಾಗೂ ನಿಮ್ಮನ್ನ ನೋಡಿದಾಗೆಲ್ಲ ನನ್ನ ಮನಸ್ಸಲ್ಲಿ ಅನ್ಸೋದು ನೀವು ತುಂಬ ಬ್ಯುಸಿಯಾದ ಆ್ಯಕ್ಟರ್ ಆಗಬೇಕು. ಬಹುಶಃ ಅದೇನೋ ನಂಗೆ ಗೊತ್ತಿಲ್ಲ, ಇದರಿಂದ ತಿರ್ಗಾ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಇದರಿಂದನೇ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ವಾಪಸ್ ಸ್ಟಾರ್ಟ್ ಆಗುತ್ತೆ. ಪ್ರವೀಣ ನೆಕ್ಸ್ಟು ಬೊಂಬಾಟ್ ಸ್ಕೋರ್ ಮಾಡ್ದ ಅವನು. ಸ್ವಲ್ಪ ನಮ್ಮ ಟೈಪಿಸ್ಟು ಚೆನ್ನಾಗಿ ಮಾಡಿದೆ ನೀನು. ಇನ್ನು ಇವರು ಅವರು ಫಸ್ಟ್ ಡೇ ಬಂದಿದ್ದಕ್ಕೂ ಈಗ ಅವರು ಚೇಂಜ್ ಆಗಿ ಬರ್ತಾ ಇರೋದಕ್ಕೂ ಸಿ ದಿಸ್ ಡನ್ ಗುಡ್ ಜಾಬ್. ಇನ್ನು ಇವನು ಅವನ ಹತ್ರ ಅದ್ಭುತವಾದ ಕಲೆ ಇದೆ, ಚೆನ್ನಾಗಿ ಮಾಡ್ತಾನೆ. ಚೇಂಜ್ ಅವರೆಲ್ಲ ನಾನು ನೋಡಿದ್ನಲ್ಲ, ನಿಂಗೆ ನನ್ನ ಚೂರು ಸಿಗ್ಬೇಕು. ಬಟ್ ಯು ಆರ್ ಆಲ್ಸೋ ಎ ಗುಡ್ ಆಕ್ಟ್. ಗುಡ್ ಓವರ್ ಆಲ್ ಒಂದು ಸುಮಾರಾಗಿರೋ ಆಕ್ಟ್ನ ಪರ್ಫಾರ್ಮೆನ್ಸ್ ಅಲ್ಲೇ ಎತ್ತಿದ್ರು ಎಲ್ಲರೂ ಚೆನ್ನಾಗಿತ್ತು. ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್ ಟು ದಿ ಗ್ಯಾಲರಿ ಮ್ಯೂಸಿಕ್. ಜೀವನದಲ್ಲಿ 100 ಟೆನ್ಷನ್ ಇರಲಿ, ಅದನ್ನೆಲ್ಲ ಸೈಡ್ಗಿಟ್ಟು ಒಂದು ಸಲ ಕಾಮಿಡಿ ಕಿಲಾಡಿಗಳು ಶೋನ ನೋಡಿದ್ರೆ ಸಾಕು, ಮತ್ತೆ ಹೊಸ ಚೈತನ್ಯ ಮೂಡುತ್ತೆ ಅನ್ನೋದು ನಮ್ಮ ವೀಕ್ಷಕರ ಅಭಿಪ್ರಾಯ. ಸೊ ನೊಂದಂತ ಮನಸ್ಸುಗಳ ಮುಖದಲ್ಲಿ ನಗುವಿನ ಚಿಲುವೆ ಮೂಡಿಸ್ತಾ ಇರೋ ನಮ್ಮ ಕಿಲಾಡಿಗಳ ನಗುವಿನ ಆರ್ಭಟ ನಾಳೆ ಮುಂದುವರಿಯುತ್ತೆ ಅಂತ ಹೇಳ್ತಾ, ಅಲ್ಲಿವರೆಗೂ ನೀವು ನೋಡ್ತಾರೆ ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಪವರ್ಡ್ ಬೈ ಪೆಪ್ಸ್ ಮ್ಯಾಟ್ರೆಸ್. ಸ್ಪೆಷಲ್ ಪಾರ್ಟ್ನರ್ ಗೋಲ್ಡ್ ವಿನ್ನರ್ ಬಟರ್ಫ್ಲೈ, ಫಾಸ್ಟ್ ಟ್ರ್ಯಾಕ್, ಝೆಡ್ ಬ್ಲಾಕ್ ಅಗರ್ಬತ್ತೀಸ್, ಡಾಬರ್ ವಾಟಿಕಾ ನೀಲಿ ಭೃಂಗ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಸಿಗೋಣ, ಶುಭರಾತ್ರಿ. ಏಷ್ಯನ್ ಪೇಂಟ್ಸ್ ಕಾಮಿಡಿ ಕಿಲಾಡಿಗಳು ಸೀಸನ್ 4. ಏಷ್ಯನ್ ಪೇಂಟ್ಸ್ ಎಸ್ಟೇ ಶೈನ್. ಸ್ಪೆಷಲ್ ಪಾರ್ಟ್ನರ್ ಗೋಲ್ಡ್ ವಿನ್ನರ್ ಬಟರ್ಫ್ಲೈ, ಫಾಸ್ಟ್ ಟ್ರ್ಯಾಕ್, ಝೆಡ್ ಬ್ಲಾಕ್ 3-in-1 ಪ್ರೀಮಿಯಂ ಅಗರಬತ್ತಿ, ವಾಟಿಕಾ ನೀಲಿ ಭೃಂಗ 21 ಹೇರ್ ಗ್ರೋತ್ ಆಯಿಲ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.